ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 26 ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಈ ಪಾಠದಲ್ಲಿ ನೋಡೋಣ. ಇದು 7th ಕ್ಲಾಸಲ್ಲಿ ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆಸ್ಟ್ರೇಲಿಯಾ ಖಂಡದ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಯಾರೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಸ್ಥಾನ: ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ. ಇದು 10 ಡಿಗ್ರಿ 45 ಮಿನಿಟ್ ದಕ್ಷಿಣದಿಂದ 43 ಡಿಗ್ರಿ 39 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ, ಹಾಗೆಯೇ 113 ಡಿಗ್ರಿ 9 ಮಿನಿಟ್ ಪೂರ್ವದಿಂದ 153 ಡಿಗ್ರಿ 39 ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆಯಾಗಿದೆ. ಅಕ್ಷಾಂಶ ಅಂತ ಬಂದಾಗ 10 ಡಿಗ್ರಿ 45 ಡಿಗ್ರಿ ದಕ್ಷಿಣದಿಂದ 43 ಡಿಗ್ರಿ 39 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಕಂಡುಬರುತ್ತೆ. ಹಾಗೆ ರೇಖಾಂಶಿಕವಾಗಿ 113 ಡಿಗ್ರಿ 9 ಮಿನಿಟ್ ಪೂರ್ವದಿಂದ 153 ಡಿಗ್ರಿ 39 ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆಯಾಗಿದೆ. ಈ ಖಂಡದ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ಓಕೆ, ಮಕರ ಸಂಕ್ರಾಂತಿ ವೃತ್ತ ಇಲ್ಲಿ ಹಾದು ಹೋಗುತ್ತೆ ನೋಡಿ. ಹಾಗೆಯೇ ಈ ಮಕರ ಸಂಕ್ರಾಂತಿ ವೃತ್ತ ದಕ್ಷಿಣ ಅಮೆರಿಕ ಖಂಡದ ಮೇಲೂ ಕೂಡ ಹಾದು ಹೋಗುತ್ತೆ, ನೆನಪಲ್ಲಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ವಿಸ್ತೀರ್ಣ ಮತ್ತು ಜನಸಂಖ್ಯೆಗಳೆರಡರಲ್ಲೂ ಆಸ್ಟ್ರೇಲಿಯಾವು ಪ್ರಪಂಚದಲ್ಲಿ ಚಿಕ್ಕ ಭೂಖಂಡ ಆಗಿದೆ. ತಾಸ್ಮೇನಿಯಾ ದ್ವೀಪವು ಸೇರಿದಂತೆ ಇದರ ಒಟ್ಟು ವಿಸ್ತೀರ್ಣ 76.82 ಲಕ್ಷ ಚದುರ ಕಿಲೋಮೀಟರ್ಗಳಷ್ಟಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕಿಂತ ಸ್ವಲ್ಪ ಚಿಕ್ಕದು ಮತ್ತು ಭಾರತಕ್ಕಿಂತ 2 ಪಟ್ಟು ದೊಡ್ಡದಾಗಿದೆ. ಹಾಗೆಯೇ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಇದರ ಒಟ್ಟು ವಿಸ್ತೀರ್ಣ 76.82 ಚದುರ ಕಿಲೋಮೀಟರ್ ಆಗಿದೆ. ಇದು ತಾಸ್ಮೇನಿಯಾ ದ್ವೀಪ ಇದೆಯಲ್ಲ, ಈ ತಾಸ್ಮೇನಿಯಾ ದ್ವೀಪವನ್ನು ಕೂಡ ಒಳಗೊಂಡಂತೆ 76.82 ಲಕ್ಷ ಚದುರ ಕಿಲೋಮೀಟರ್ಗಳಷ್ಟು ಹೊಂದಿದೆ. ಪ್ರಪಂಚದ 7ನೇ ಭೂಖಂಡವಾಗಿರುವ ಇದು ದಕ್ಷಿಣೋತ್ತರವಾಗಿ 3940 ಕಿಲೋಮೀಟರ್ ಉದ್ದ ಮತ್ತು ಪೂರ್ವ ಪಶ್ಚಿಮವಾಗಿ 4350 ಕಿಲೋಮೀಟರ್ ಅಗಲವಾಗಿದೆ. 19310 ಕಿಲೋಮೀಟರ್ ತೀರ ಪ್ರದೇಶವನ್ನು ಒಳಗೊಂಡಿದೆ. ಓಕೆ, ತೀರ ಪ್ರದೇಶ ಅಂದರೆ ಕರಾವಳಿ ಪ್ರದೇಶ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಷ್ಟಿದೆ ಆಸ್ಟ್ರೇಲಿಯಾ. ಓಕೆ, ಆಸ್ಟ್ರೇಲಿಯಾ ಎಂಬ ಪದ ದಕ್ಷಿಣ ಎಂದು ಅರ್ಥ ಕೊಡುವ ಆಸ್ಟ್ರಲ್, ಇದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಆಸ್ಟ್ರಲ್ ಎಂಬುದರಿಂದ ಬಳಕೆಗೆ ಬಂದಿದೆ. ಆಸ್ಟ್ರಲ್ ಇದು ಏನು ಲ್ಯಾಟಿನ್ ಭಾಷೆಯಿಂದ ಆಸ್ಟ್ರೇಲಿಯಾ ಎಂಬ ಪದ ಬಳಕೆಗೆ ಬಂದಿದೆ. ಆಸ್ಟ್ರೇಲಿಯಾ ಅಂತಂದರೆ ದಕ್ಷಿಣ ಎಂದು ಅರ್ಥ ಕೊಡುತ್ತೆ. ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರುವ ಸುಮಾರು 10,000 ದ್ವೀಪ ಸಮೂಹಗಳಿಗೆ ಓಸಿಯಾನಿಯಾ ಅಂತ ಕರೀತಾರೆ. ಓಸಿಯಾನಿಯಾ ದ್ವೀಪ ಸಮೂಹದಲ್ಲಿ ಎಷ್ಟು ದ್ವೀಪಗಳಿದಾವೆ ಅಂತ ಕೇಳಿದಾಗ 10,000 ದ್ವೀಪಗಳು ನೋಡಿ. ಇದರಲ್ಲಿ ಆಸ್ಟ್ರೇಲಿಯಾ ಖಂಡ ಪ್ರಮುಖವಾದುದಾಗಿದೆ. ಓಕೆ, ನೆಕ್ಸ್ಟ್ ಭೌಗೋಳಿಕ ಸನ್ನಿವೇಶ. ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪಖಂಡ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿದೆ ಈ ಖಂಡ. ಈ ಖಂಡದ ವಾಯುವ್ಯಕ್ಕೆ ತೈಮರ್ ಆರಾಪುರ ಸಮುದ್ರಗಳು, ಈಶಾನ್ಯಕ್ಕೆ ಟೋರೆಸ್ ಜಲಸಂಧಿ ಹಾಗೂ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರಗಳು ಇದ್ದಾವೆ. ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಕೂಡ ಇದೆ ನೋಡಿ. ಸುತ್ತಮುತ್ತ ಇರತಕ್ಕಂಥ ಗಡಿಗಳು ನೀವು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು, ಯಾಕಂದರೆ ಇವುಗಳು ತಿರುಮುರುವಾಗಿ ಕೇಳ್ತಾ ಇರ್ತಾರೆ ಕ್ವಶನ್ ಆಗಿ ಎಕ್ಸಾಮಲ್ಲಿ. ಓಕೆ, ಈ ಖಂಡದ ವಾಯುವ್ಯಕ್ಕೆ ತೈಮರ್ ಆರಾಪುರ ಸಮುದ್ರಗಳು, ಆಮೇಲೆ ಈಶಾನ್ಯಕ್ಕೆ ಟೋರೆಸ್ ಜಲಸಂಧಿ ಇದೆ. ನಮ್ಮ ಈಶಾನ್ಯಕ್ಕೆ ಇದೇನು 7 ಸಿಸ್ಟರ್ಸ್ ಸ್ಟೇಟ್ಗಳು ಬರ್ತಾವಲ್ಲ ಆ ಥರ ಈಶಾನ್ಯಕ್ಕೆ ಟೋರೆಸ್ ಜಲಸಂಧಿ ಇದೆ. ಹಾಗೆಯೇ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರಗಳಿದ್ದಾವೆ. ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಕೂಡ ಇದೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಓಕೆ, ನೆಕ್ಸ್ಟು ಪ್ರಾಕೃತಿಕ ವಿಭಾಗಗಳು ಮತ್ತು ನದಿಗಳ ವ್ಯವಸ್ಥೆ. ಪ್ರಾಕೃತಿಕ ವಿಭಾಗಗಳು. ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು
ಶೇಕಡ 94ರಷ್ಟು ಭಾಗವು ಸಮುದ್ರ ಮಟ್ಟಕ್ಕೆ 600 ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ. ಶೇಕಡ 94ರಷ್ಟು ಭಾಗ, ಈ ಭಾಗ ಏನು ಸಮುದ್ರ ಮಟ್ಟಕ್ಕೆ 600 ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ. ಆದ್ದರಿಂದ ಅದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ. ನೋಡಿ, ಈ ಥರ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸಮತಟ್ಟಾದ ಭೂಖಂಡ ಅಂತ ಯಾವ ಖಂಡಕ್ಕೆ ಕರೀತಾರೆ ಅಂತ. ಇದು ಆಸ್ಟ್ರೇಲಿಯಾ ಖಂಡ. ನೋಡಿ, ಬಹಳಷ್ಟು ದೇಶವು ಮರುಭೂಮಿಯಿಂದ ಆವರಿಸಿರುವುದರಿಂದ ಇದನ್ನ ಮರುಭೂಮಿಯ ಖಂಡ ಅಂತಾನೂ ಕೂಡ ಕರೀತಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಲ್ಲಿ ನೋಡಿ ಮ್ಯಾಪ್. ವಾಯುವ್ಯದಲ್ಲಿ ಅರಾಫುರ್ ಸಮುದ್ರ ಇದೆ, ಆಮೇಲೆ ತೈಮಾರ್ ಸಮುದ್ರಗಳಿದ್ದಾವೆ. ನೆಕ್ಸ್ಟು ಈಶಾನ್ಯಕ್ಕೆ ಟೋರೆಸ್ ಜಲಸಂಧಿ ಇದೆ, ಬಟ್ ಈ ಮ್ಯಾಪಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಆಸ್ಟ್ರೇಲಿಯಾವು ಮೂಲತಃ ಗೊಂಡ್ವಾನಾ ಭೂರಾಶಿಯ ಒಂದು ಭಾಗವಾಗಿದ್ದು ಅತ್ಯಂತ ಪುರಾತನವಾಗಿದೆ. ಇದನ್ನು ಭೂಸ್ವರೂಪದ ಆಧಾರದ ಮೇಲೆ 3 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ನೋಡಿ, ಇದು ಇಂಪಾರ್ಟೆಂಟ್ ಈ ಖಂಡದ ಬಗ್ಗೆ. ಗೊಂಡ್ವಾನಾ ಭೂರಾಶಿಯ ಒಂದು ಭಾಗ ಆಗಿದ್ದು ಅತ್ಯಂತ ಪುರಾತನವಾದದ್ದಾಗಿದೆ. ಹಾಗೆ ಇದನ್ನು ಪ್ರಾಕೃತಿಕವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವು ಯಾವಂತ ಕೇಳಿದಾಗ ಪೂರ್ವದ ಉನ್ನತ ಪ್ರದೇಶ, ಮಧ್ಯದ ತಗ್ಗು ಮೈದಾನ, ನೆಕ್ಸ್ಟ್ ಒನ್ ಪಶ್ಚಿಮದ ಪ್ರಸ್ಥಭೂಮಿ ಅಂತೇಳಿ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. 17ನೇ ಶತಮಾನದಲ್ಲಿ ಯುರೋಪಿನ ಜೇಮ್ಸ್ ಕುಕ್ನಿಂದ ಕಂಡುಹಿಡಿಯಲ್ಪಟ್ಟ ಆಸ್ಟ್ರೇಲಿಯಾವನ್ನು ಹೊಸ ಭೂಖಂಡ ಅಂತ ಕರೀತಾರೆ. ಓಕೆ, ನೋಡಿ, ಆಸ್ಟ್ರೇಲಿಯಾವನ್ನು ಯಾರು ಕಂಡುಹಿಡಿದ್ರು? ಜೇಮ್ಸ್ ಕುಕ್ ಕಂಡುಹಿಡಿದ್ರು. ನೋಡಿ, ಪೂರ್ವದ ಉನ್ನತ ಪ್ರದೇಶ, ಇದು ಆಸ್ಟ್ರೇಲಿಯಾ ಖಂಡದ ಪೂರ್ವ ಭಾಗದಲ್ಲಿದ್ದು ಉತ್ತರದಲ್ಲಿ ಯಾರ್ಕ್ ಭೂಸಿರದಿಂದ ದಕ್ಷಿಣದಲ್ಲಿ ತಾಸ್ಮೇನಿಯಾ ಬಾಸ್ ಜಲಸಂಧಿಯವರೆಗೆ ವಿಸ್ತರಣೆಯಾಗಿದೆ. ನೋಡಿ, ಉತ್ತರದಲ್ಲಿ ಯಾರ್ಕ್ ಭೂಸಿರ ಬರುತ್ತೆ, ಆಮೇಲೆ ದಕ್ಷಿಣದಲ್ಲಿ ತಾಸ್ಮೇನಿಯಾದ ಬಾಸ್ ಜಲಸಂಧಿ ಬರುತ್ತೆ. ನೋಡಿ, ಓಕೆ, ಹೆಚ್ಚು ಕಡಿಮೆ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತಿರುವ ಈ ಪರ್ವತ ಸರಣಿಗಳ ಪೂರ್ವ ಭಾಗ ಕಡಿದಾಗಿಯೂ ಮತ್ತು ಪಶ್ಚಿಮ ಭಾಗವು ಇಳಿಜಾರಿನಿಂದ ಕೂಡಿದೆ. ಹಿಂದೆ ಪೂರ್ವ ಕರಾವಳಿಯಿಂದ ಪ್ರವೇಶಿಸುವವರಿಗೆ ದುರ್ಗಮವಾಗಿದ್ದರಿಂದ ಇದನ್ನು ಗ್ರೇಟ್ ಡಿವೈಡಿಂಗ್ ಸರಣಿ ಅಂತ ಕೂಡ ಕರೀತಾರೆ. ನೋಡಿ, ಪೂರ್ವ ಕರಾವಳಿಯಿಂದ ಪ್ರವೇಶಿಸುವವರಿಗೆ ಇದು ದುರ್ಗಮವಾಗಿತ್ತು, ಆದ್ದರಿಂದ ಇದಕ್ಕೆ ಗ್ರೇಟ್ ಡಿವೈಡಿಂಗ್ ಸರಣಿ ಅಂತ ಕರೀತಾರೆ. ಈ ಸರಣಿಯು ನ್ಯೂ ಸೌತ್ ವೇಲ್ಸ್ನಲ್ಲಿ ಸಾಕಷ್ಟು ಎತ್ತರವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಇವುಗಳನ್ನು ಆಸ್ಟ್ರೇಲಿಯಾದ ಆಲ್ಪ್ಸ್ ಹಾಗೂ ನ್ಯೂ ಇಂಗ್ಲೆಂಡ್ ಸರಣಿ ಅಂತಾನೂ ಕೂಡ ಕರೀತಾರೆ. ಆಸ್ಟ್ರೇಲಿಯಾದ ಆಲ್ಪ್ಸ್ ಹಾಗೂ ನ್ಯೂ ಇಂಗ್ಲೆಂಡ್ ಸರಣಿ ಅಂತಾನೂ ಕೂಡ ಕರೀತಾರೆ. ಎತ್ತರವಾದ ಶಿಖರಗಳು ಚಳಿಗಾಲದಲ್ಲಿ ಹಿಮಾವೃತವಾಗಿರುತ್ತವೆ. ಈ ಭಾಗದ ಕೋಸಿಯುಸ್ಕೋ ಖಂಡದ ಅತಿ ಎತ್ತರದ ಶಿಖರವಾಗಿದೆ. ಕೋಸಿಯುಸ್ಕೋ ಇದೇನು ಈ ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರವಾಗಿದೆ. ಇದು 2230 ಮೀಟರ್ ಎತ್ತರವಾಗಿದೆ. ನೆನಪಲ್ಲಿಟ್ಕೊಳ್ರಿ, ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದಾಗ ಕೋಸಿಯುಸ್ಕೋ ಅನ್ನೋದು ನೆನಪಲ್ಲಿರಲಿ. ಹಾಗೆ ಇದು ಎಷ್ಟು ಮೀಟರ್ ಎತ್ತರವಾಗಿದೆ ಅಂತ ಕೇಳಿದಾಗ 2230 ಮೀಟರ್ ಎತ್ತರವಾಗಿದೆ ಅನ್ನೋದು ಕೂಡ ನೆನಪಲ್ಲಿರಲಿ. ಓಕೆ, ಆಸ್ಟ್ರೇಲಿಯಾದ ಪೂರ್ವ ತೀರದಿಂದಾಚೆ ದಕ್ಷಿಣೋತ್ತರವಾಗಿ ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬ ಹವಳ ದಿಣ್ಣೆಗಳು ಇವು 2000 ಕಿಲೋಮೀಟರ್ ಹಬ್ಬಿದ್ದಾವೆ. ಗ್ರೇಟ್ ಬ್ಯಾರಿಯರ್ ರೀಫ್ ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬ ಹವಳ ದಿಣ್ಣೆಗಳು 2000 ಕಿಲೋಮೀಟರ್ ವರೆಗೆ ಹಬ್ಬಿದ್ದಾವೆ. ಓಕೆ, ನೆಕ್ಸ್ಟ್ ಮಧ್ಯದ ತಗ್ಗು ಮೈದಾನ ಬರುತ್ತೆ. ಉತ್ತರದಲ್ಲಿ ಕಾರ್ಪೆಂಟರಿಯ ಕೊಲ್ಲಿಯಿಂದ ದಕ್ಷಿಣದ ಮರ್ರೆ ಬಯಲಿನವರೆಗೆ ಈ ತಗ್ಗು ಮೈದಾನ ಹರಡಿದೆ. ಇದು ಪೂರ್ವ ಉನ್ನತ ಭಾಗದಿಂದ ಪಶ್ಚಿಮಕ್ಕಿದ್ದು ಆಂತರಿಕ ಜಲವ್ಯವಸ್ಥೆಯಿಂದ ಕೂಡಿದೆ. ಇದರ ಮಧ್ಯಭಾಗದಲ್ಲಿರುವ ಐರ್ ಸರೋವರದ ಕಡೆಗೆ ನದಿಗಳು ಹರಿಯುತ್ತವೆ. ಇದರ ಮಧ್ಯಭಾಗದಲ್ಲಿರುವ ಐರ್ ಸರೋವರ ಎಲ್ಲಿದೆ? ಆಸ್ಟ್ರೇಲಿಯಾದಲ್ಲಿದೆ. ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿದೆ.
ಇದ್ರ ಕಡೆಗೆ ನದಿಗಳು ಹರಿತವೆ. ಪ್ರಪಂಚದ ಪ್ರಸಿದ್ಧ ಆರ್ಟಿಸಿಯನ್ ನೀರಿನ ಬಾವಿಗಳನ್ನು ಇಲ್ಲಿ ಕಾಣಬಹುದು. ನೋಡಿ, ಆರ್ಟಿಸಿಯನ್ ಬಾವಿಗಳಿಗೆ ಹೆಸರಾಂತವಾಗಿದೆ ಈ ಆಸ್ಟ್ರೇಲಿಯಾ ಖಂಡ. ಓಕೆ, ಇದು ಪ್ರಪಂಚದ ಪ್ರಸಿದ್ಧವಾಗಿರ್ತಕ್ಕಂಥ ಆಸ್ಟ್ರೇಲಿಯನ್ ನೀರಿನ ಬಾವಿಗಳನ್ನು ಈ ಖಂಡದಲ್ಲಿ ಕಾಣಬಹುದು. ಇಲ್ಲಿದೆ ನೋಡಿ, ಆರ್ಟಿಸಿಯನ್ ಬಾವಿಗಳು. ಇವೆಲ್ಲ ಆರ್ಟಿಸಿಯನ್ ಬಾವಿಗಳು. ಕೃತಕವಾಗಿ ಮಾನವ ನಿರ್ಮಿತವಾಗಿಲ್ಲ, ಇದು ನೈಸರ್ಗಿಕವಾಗಿ ಅಲ್ಲಿ ಆಗ್ತವೆ. ಓಕೆ, ನೆಕ್ಸ್ಟು, ಈ ತಗ್ಗು ಮೈದಾನವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಮರ್ರೆ ಡಾರ್ಲಿಂಗ್ ಮೈದಾನ, ಇನ್ನೊಂದು ಐರ್ ಸರೋವರ ಮೈದಾನ, ಲಾಸ್ಟ್ ಒನ್ನು ಕಾರ್ಪೆಂಟರಿಯ ಮೈದಾನ ಅಂತೇಳಿ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆ, ಮರ್ರೆ ನದಿಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಮರ್ರೆ ನದಿ, ಇದು ಡಾರ್ಲಿಂಗ್ ನದಿ. ಮರ್ರೆ ನದಿ. ಓಕೆ, ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಉತ್ತರದಲ್ಲಿ ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ. ಉತ್ತರದಲ್ಲಿ ಐರ್ ಸರೋವರದಿಂದ ಈ 2 ನದಿಗಳು ಪ್ರತ್ಯೇಕವಾಗಿದ್ದಾವೆ. ನದಿಗಳ ನೀರಿನ ಪೂರೈಕೆಯಿಂದಾಗಿ ಇದೊಂದು ಆಸ್ಟ್ರೇಲಿಯಾದ ಸಮೃದ್ಧ ಕೃಷಿ ಭಾಗವಾಗಿದೆ. ಇದರಿಂದ ಉತ್ತರಕ್ಕಿರುವ ಐರ್ ಸರೋವರ ಮೈದಾನವು ವಿಶಾಲವಾದ ತಟ್ಟೆ ಆಕಾರ ಸಾಸರ್ ಅಥವಾ ತಟ್ಟೆ ಆಕಾರವುಳ್ಳದ್ದಾಗಿದೆ. ಇಲ್ಲಿ ಹಲವು ಉಪ್ಪಿನ ಸರೋವರಗಳಿದ್ದಾವೆ. ಇದರ ಬಹುಭಾಗ ಬರಡು ಪ್ರದೇಶವಾಗಿದ್ದು ಅತಿ ವಿರಳ ಜನಸಂಖ್ಯೆಯಿಂದ ಕೂಡಿದೆ. ಬರಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ. ಫ್ಲಿಂಡರ್ಸ್ ಮತ್ತು ಮಿಚೆಲ್ ನದಿಗಳು ಹರಿಯುವ ಕಾರ್ಪೆಂಟರಿಯ ಮೈದಾನವು ಸಮತಟ್ಟಾಗಿದೆ. ನೋಡಿ, ಈ ಕಾರ್ಪೆಂಟರಿಯ ಮೈದಾನ ಐತಲ್ಲ, ಈ ಕಾರ್ಪೆಂಟರಿಯ ಮೈದಾನದಲ್ಲಿ ಫ್ಲಿಂಡರ್ಸ್ ಮತ್ತು ಮಿಚೆಲ್ ನದಿಗಳು ಹರಿತವೆ. ಇದನ್ನ ಐರ್ ನದಿ ಬಯಲಿನಿಂದ ಬರ್ಕ್ಲೆ ಪ್ರಸ್ಥಭೂಮಿಯು ಬೇರ್ಪಡಿಸುತ್ತದೆ. ನೋಡಿ, ಈ ಬರ್ಕ್ಲೆ ಪ್ರಸ್ಥಭೂಮಿ ಐತಲ್ಲ, ಈ ಬರ್ಕ್ಲೆ ಪ್ರಸ್ಥಭೂಮಿ ಕಾರ್ಪೆಂಟರಿಯ ಮೈದಾನವನ್ನು ಐರ್ ನದಿ ಬಯಲಿನಿಂದ ಪ್ರತ್ಯೇಕ ಮಾಡುತ್ತೆ, ಅಂದರೆ ಬೇರ್ಪಡಿಸುತ್ತೆ. ಓಕೆ, ನೆಕ್ಸ್ಟು ಪಶ್ಚಿಮದ ಪ್ರಸ್ಥಭೂಮಿ ನೋಡೋಣ. ಇದು ಕಾರ್ಪೆಂಟರಿಯ ಕೊಲ್ಲಿಯಿಂದ ಆನ್ಸ್ಲೂ, ಪರ್ತ್ ಮತ್ತು ಆಲ್ಬೆನಿಯವರೆಗೆ ಹರಡಿದ ಆಸ್ಟ್ರೇಲಿಯಾದ 2/3 ಭಾಗವನ್ನು ಆವರಿಸಿದ ಏರುತಗ್ಗುಳ್ಳ ಪ್ರಸ್ಥಭೂಮಿ ಇದೆ. ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಅಂತ ಬರುತ್ತೆ. ಆಮೇಲೆ ಗಿಬ್ಬನ್ಸ್ ಮತ್ತು ವಿಕ್ಟೋರಿಯಾ ಮರುಭೂಮಿಗಳನ್ನೊಳಗೊಂಡ ಈ ಭಾಗವು ಭಾರತದ ದಕ್ಕನ್ ಪ್ರಸ್ಥಭೂಮಿಯಷ್ಟೇ ಪುರಾತನವಾದುದಾಗಿದೆ. ದಕ್ಕನ್ ಪ್ರಸ್ಥಭೂಮಿ ಎಷ್ಟು ಪುರಾತನವಾಗಿದೆಯಲ್ಲ ಅಷ್ಟೇ ಪುರಾತನವಾಗಿದೆ ಯಾವ ಗ್ರೇಟ್ ಸ್ಯಾಂಡಿ ಡೆಸರ್ಟ್, ಗಿಬ್ಬನ್ಸ್ ಮತ್ತು ವಿಕ್ಟೋರಿಯಾ ಮರುಭೂಮಿಗಳು. ಇಲ್ಲಿ ಅಪಾರ ಮರಳು ದಿಣ್ಣೆಗಳಿದ್ದಾವೆ. ಅಲ್ಲಲ್ಲಿ ಪ್ರತ್ಯೇಕಿತ ಶಿಲಾ ಬೆಟ್ಟಗುಡ್ಡಗಳಿದ್ದಾವೆ. ಅವುಗಳಲ್ಲಿ ಖಂಡದ ಕೇಂದ್ರ ಭಾಗದಲ್ಲಿರುವ ಮ್ಯಾಕ್ಡೊನೆಲ್ ಮತ್ತು ಮಸ್ಗ್ರೇವ್ ಸರಣಿಗಳು ಕೂಡ ಎತ್ತರವಾದವಾಗಿದ್ದಾವೆ. ಮ್ಯಾಕ್ಡೊನಲ್ ಮತ್ತು ಮಸ್ಗ್ರೇವ್ ಸರಣಿಗಳು ಎತ್ತರವಾಗಿದ್ದಾವೆ. ನೋಡಿ, ತುಂಬ ಇಂಪಾರ್ಟೆಂಟು. ವಿಕ್ಟೋರಿಯಾ ಮರುಭೂಮಿ ಕೂಡ ಯಾವ ದೇಶದಲ್ಲಿ ಬರುತ್ತೆ, ಯಾವ ಖಂಡದಲ್ಲಿ ಬರುತ್ತೆ, ಈ ರೀತಿಯಾಗಿ ಹಿಂದಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಕೂಡ ಕೇಳಿದ್ದಾರೆ. ಗ್ರೇಟ್ ಸ್ಯಾಂಡಿ ಡೆಸರ್ಟು, ಗಿಬ್ಬನ್ಸ್ ಮರುಭೂಮಿ ಅಂತಲೂ ಕೂಡ ಕೇಳಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ನದಿಗಳ ವ್ಯವಸ್ಥೆ. ಅತಿ ಶಾಖ ಮತ್ತು ಶುಷ್ಕತೆಗಳಿಂದಾಗಿ ಆಸ್ಟ್ರೇಲಿಯಾದ ಬಹಳಷ್ಟು ಭಾಗವು ಮರುಭೂಮಿಯಿಂದ ಆವರಿಸಿದೆ. ಹೀಗಾಗಿ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ಅವುಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳಿದ್ದಾವೆ. ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡಿನ ನದಿಗಳೇ ಹೆಚ್ಚಾಗಿದ್ದಾವೆ. ನೋಡಿ, ಸಮುದ್ರ ಸೇರೋಕ್ಕಿಂತ ಹೆಚ್ಚಾಗಿ ಒಳನಾಡಿನಲ್ಲೇ ಹರಿತಕ್ಕಂಥ ನದಿಗಳು ಈ ಖಂಡದಲ್ಲಿ ಹೆಚ್ಚಾಗಿದ್ದಾವೆ. ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದಿ ಪೂರ್ವದೆಡೆಗೆ ಹರಿತವೆ. ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಆಗ್ತವೆ, ಹಾಗೆ ಪೂರ್ವದೆಡೆಗೇನೆ ಹರಿತವೆ. ಓಕೆ, ಮರ್ರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿಯಾಗಿದೆ. ಮರ್ರೆ ಇದೇನು ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿಯಾಗಿದೆ. ಇದು ನ್ಯೂ ಸೌತ್ ವೇಲ್ಸ್ನ ಆಗ್ನೇಯಕ್ಕಿರುವ ಕೋಸಿಯಿಸ್ಕೋ ಶಿಖರದ ಬಳಿ ಉಗಮ ಹೊಂದುತ್ತೆ. ನೋಡಿ, ಕೋಸಿಯಿಸ್ಕೋ ಶಿಖರದ ಬಳಿ ಉಗಮ ಆಗುತ್ತೆ ಯಾವುದು, ಮರ್ರೆ ನದಿ. ಇದು ಕೋಸಿಯಿಸ್ಕೋ ಶಿಖರದ ಬಳಿ ಉಗಮ ಹೊಂದಿ ಪೂರ್ವ ಹಾಗೂ ನೈಋತ್ಯಕ್ಕೆ ಹರಿದು 2590 ಕಿಲೋಮೀಟರ್ ಎನ್ಕೌಂಟರ್ ಕೊಲ್ಲಿಯನ್ನು ಸೇರುತ್ತದೆ. ನೋಡಿ, ಹೆಸರೇ ಎಷ್ಟು ಚೆನ್ನಾಗಿದೆ. ಎನ್ಕೌಂಟರ್ ಕೊಲ್ಲಿಯಲ್ಲಿ ಸೇರ್ಪಡೆಯಾಗುತ್ತೆ ಯಾವುದು, ಮರ್ರೆ ನದಿ.
ಇದು 2900 ಕಿಲೋಮೀಟರ್ ಉದ್ದವಾಗಿ ಹರಿದು ಕೋಸಿಸ್ಕೋ ಶಿಖರದ ಬಳಿ ಉಗಮ ಹೊಂದುತ್ತೆ. ಪೂರ್ವ ಹಾಗೂ ನೈಋತ್ಯಕ್ಕೆ ಹರಿದು 2590 ಕಿಲೋಮೀಟರ್ ಉದ್ದವಾಗಿ ಹರಿದು ಆಮೇಲೆ ಎನ್ಕೌಂಟರ್ ಕೊಲ್ಲಿಯಲ್ಲಿ ಸೇರುತ್ತೆ. ಡಾರ್ಲಿಂಗ್ ಲಾಚಲನ್ ಮುರಂಬೀಚ್ಗಳು ಇದರ ಉಪನದಿಗಳಾಗಿದ್ದಾವೆ. ಉಪನದಿಗಳು ಯಾವುವು? ಮುರಂಬೀಚ್ ಮತ್ತು ಡಾರ್ಲಿಂಗ್ ಲಾಚಲನ್ ಈ ಎರಡು ನದಿಗಳು ಈ ಮುರ್ರೆ ನದಿಯ ಉಪನದಿಗಳಾಗಿದ್ದಾವೆ. ವರ್ಷದ ಕೆಲವು ಋತುಗಳಲ್ಲಿ ಮಾತ್ರ ಈ ನದಿ ಮೂಲಕ ನೌಕಾಯಾನ ಸಾಧ್ಯ ಆಗುತ್ತೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಚಿಕ್ಕವು ಹಾಗೂ ವೇಗವಾಗಿ ಹರಿತವೆ. ಪೂರ್ವಾಭಿಮುಖವಾಗಿ ಯಾವ ನದಿಗಳು ಹರಿತಾವಲ್ಲ ಅವು ಚಿಕ್ಕವಾಗಿರ್ತವೆ ಹಾಗೆ ವೇಗವಾಗಿ ಹರಿತವೆ. ಓಕೆ, ಪೂರ್ವಕ್ಕೆ ಹರಿಯುವ ನದಿಗಳು ಚಿಕ್ಕದಾಗಿರುತ್ತವೆ ಮತ್ತು ವೇಗವಾಗಿ ಹರಿತವೆ. ಅವುಗಳೆಂದರೆ ಹಂಟರ್, ಪೂರ್ವ, ಫ್ಲಿಟ್ಜಾಯ್ ಮತ್ತು ಬೆಲ್ಯಾಂಡೋ. ಪೂರ್ವದಲ್ಲಿ ಹರಿಯುವ ನದಿಗಳು ಯಾವಂತ ಕೇಳಿದಾಗ ಹಂಟರ್, ಪೂರ್ವ, ಫ್ಲಿಟ್ಜಾಯ್ ಮತ್ತು ಬೆಲ್ಯಾಂಡೋ. ಈಶಾನ್ಯ ಭಾಗದಲ್ಲಿರುವ ಮಿಚೆಲ್, ಗಿಲ್ಬರ್ಟ್ ಮತ್ತು ಫ್ಲಿಂಡರ್ಸ್ ಈ ನದಿಗಳು ವಾಯುವ್ಯಕ್ಕೆ ಹರಿದು ಕಾರ್ಪೆಂಟರಿಯಾ ಕೊಲ್ಲಿಯನ್ನು ಸೇರ್ತವೆ. ನೋಡಿ, ಮಿಚೆಲ್, ಗಿಲ್ಬರ್ಟ್ ಮತ್ತು ಫ್ಲಿಂಡರ್ಸ್ ನದಿಗಳು ವಾಯುವ್ಯಕ್ಕೆ ಹರಿದು ಈ ಕಾರ್ಪೆಂಟರಿಯಾ ಕೊಲ್ಲಿಯನ್ನು ಸೇರ್ತವೆ. ಡಾಲಿ, ವಿಕ್ಟೋರಿಯಾ, ಪಶ್ಚಿಮ ಫ್ಲಿಟ್ಜೆರಾಯ್ ಇತ್ಯಾದಿ ಉತ್ತರದ ಕಡೆಗೆ ಮತ್ತು ವಾಯುವ್ಯಕ್ಕೆ ಹರಿದು ಟಿಮೋರ್ ಸಮುದ್ರವನ್ನು ಸೇರ್ತವೆ. ಓಕೆ, ನೆಕ್ಸ್ಟ್ ಕೂಪರ್ ಕ್ರೀಕ್, ಡೈಮಂಟಿನಾ ಮತ್ತು ಮುಕುಂಬಾ ನದಿಗಳು ಐರ್ ಸರೋವರಕ್ಕೆ ಬರುತ್ತವೆ. ನೋಡಿ, ಈ ಹೆಸರುಗಳೇ ತುಂಬಾನೇ ವಿಚಿತ್ರ ಆಗಿದ್ದಾವೆ, ಏನೂ ಮಾಡೋಕ್ಕಾಗಲ್ಲ, ಇದನ್ನ ನೆನಪಲ್ಲಿ ಇಟ್ಕೋಬೇಕು ಹೀಗೇನೆ. ಕೂಪರ್ ಕ್ರೀಕ್, ಡೈಮಂಟಿನಾ ಮತ್ತು ಮುಕುಂಬಾ ನದಿಗಳು ಐರ್ ಸರೋವರಕ್ಕೆ ಬಂದು ಸೇರ್ತವೆ. ಮರ್ಚಿಸನ್, ಏವನ್, ಬ್ಲ್ಯಾಕ್ ವುಡ್ ಇತ್ಯಾದಿ ನದಿಗಳು ಹಿಂದೂ ಮಹಾಸಾಗರಕ್ಕೆ ಹರಿತವೆ. ಓಕೆ, ಆಸ್ಟ್ರೇಲಿಯಾದಲ್ಲಿ ಕೆಲವು ಸರೋವರಗಳಿದ್ದಾವೆ. ಅವು ಚಿಕ್ಕವು ಮತ್ತು ಹೆಚ್ಚು ಉಪ್ಪು ನೀರಿನ ಸರೋವರಗಳಾಗಿದ್ದಾವೆ. ಉದಾಹರಣೆಗೆ ಐರ್, ಟಾರೆನ್ಸ್, ಗೆರ್ಡ್ನರ್ ಇತ್ಯಾದಿಗಳು. ಇವುಗಳಲ್ಲಿ ಐರ್ ಸರೋವರ ಅತಿ ದೊಡ್ಡ ಮತ್ತು ಖಂಡದ ಅತ್ಯಂತ ತಗ್ಗಿನಲ್ಲಿದೆ. ಐರ್ ಸರೋವರ ಅತ್ಯಂತ ದೊಡ್ಡ ಸರೋವರ ಆಗಿದೆ, ಹಾಗೇನೆ ಈ ಖಂಡದ ಅತ್ಯಂತ ತಗ್ಗಿನಲ್ಲಿ ಕೂಡ ಇದೆ. ಇದರಿಂದ ಪಶ್ಚಿಮ ಭಾಗದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆಯಾದ ಆಯರ್ಸ್ ಶಿಲೆ ಕೂಡ ಇದೆ. ಪ್ರಪಂಚದ ಅತಿ ದೊಡ್ಡ ಏಕಶಿಲೆ ಯಾವುದಂತ ಕೇಳಿದಾಗ ಆಯರ್ಸ್, ಉಲೂರ್ ಅಂತ ಬರುತ್ತೆ. ಇದು ಆಯರ್ ಶಿಲೆಯಾಗಿದೆ ನೋಡಿ, ಆಯರ್ಸ್ ಅಥವಾ ಉಲೂರ್ ಇಲ್ಲಿದೆ ನೋಡಿ, ಆಯರ್ಸ್. ಇದು ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಶಿಲೆಯಾಗಿದೆ. ಇದು ಐರಿ ಸರೋವರ. ನೆಕ್ಸ್ಟ್ ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ ನೋಡೋಣ. ಆಸ್ಟ್ರೇಲಿಯಾದ ಮಧ್ಯದಲ್ಲಿ ಮಕರ ಸಂಕ್ರಾಂತಿ ವೃತ್ತವು ಹಾದು ಹೋಗಿದೆ. ಹೀಗಾಗಿ ಆಸ್ಟ್ರೇಲಿಯಾದಲ್ಲಿ ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ವಾಯುಗುಣ ಇದೆ. ಖಂಡದ ಬಹಳಷ್ಟು ಭಾಗದಲ್ಲಿ ವರ್ಷವಿಡೀ ಅಧಿಕ ಉಷ್ಣಾಂಶವಿರುತ್ತೆ. ಪಶ್ಚಿಮ ತೀರದಲ್ಲಿ ಶೀತಸಾಗರ ಪ್ರವಾಹ ಹರಿಯುತ್ತೆ. ಇದರಿಂದ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗ ಮರುಭೂಮಿ ಮತ್ತು ಶುಷ್ಕ ವಾಯುಗುಣವನ್ನು ಹೊಂದಿದೆ. ನೋಡಿ, ಪಶ್ಚಿಮ ತೀರದಲ್ಲಿ ಶೀತಸಾಗರ ಪ್ರವಾಹ ಹರಿಯುತ್ತೆ. ಇದರಿಂದಾಗಿ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗ ಮರುಭೂಮಿ ಮತ್ತು ಶುಷ್ಕ ವಾಯುಗುಣವನ್ನು ಹೊಂದಿದೆ. ಉತ್ತರ ಭಾಗದಲ್ಲಿ ಮಾನ್ಸೂನ್ ಮತ್ತು ದಕ್ಷಿಣ ಕರಾವಳಿಯಲ್ಲಿ ಮೆಡಿಟರೇನಿಯನ್ ಮಾದರಿಯ ವಾಯುಗುಣ ಇದೆ. ಓಕೆ, ಉತ್ತರದಲ್ಲಿ ಮಾನ್ಸೂನ್ ಮಾದರಿಯ ವಾಯುಗುಣ ಇದ್ರೆ ದಕ್ಷಿಣ ಕರಾವಳಿಯಲ್ಲಿ ಮೆಡಿಟರೇನಿಯನ್ ಮಾದರಿಯ ವಾಯುಗುಣ ಕಂಡುಬರುತ್ತೆ. ನೆಕ್ಸ್ಟ್ ಚಳಿಗಾಲ. ಆಸ್ಟ್ರೇಲಿಯಾ ಖಂಡವು ದಕ್ಷಿಣ ಗೋಳಾರ್ಧದಲ್ಲಿರುವುದರಿಂದ ಋತುಕಾಲಗಳು ಉತ್ತರ ಗೋಳಾರ್ಧಕ್ಕೆ ವಿರುದ್ಧ ಅವಧಿಯಲ್ಲಿ ಏರ್ಪಡುತ್ತವೆ. ಅಂದರೆ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಇದ್ದಾಗ ಇಲ್ಲಿ ಚಳಿಗಾಲ ಇರುತ್ತೆ. ಉದಾಹರಣೆಗೆ ಜೂನ್ನಿಂದ ಆಗಸ್ಟ್ ಚಳಿಗಾಲ ಇರುತ್ತೆ. ಈ ಅವಧಿಯಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಇದು ಉತ್ತರದಿಂದ ದಕ್ಷಿಣಕ್ಕೆ ಕಡಿಮೆಯಾಗುತ್ತದೆ, ಆದರೆ ಒತ್ತಡ ಹೆಚ್ಚಾಗುತ್ತದೆ. ಮಾರುತಗಳು ಒಳನಾಡಿನಿಂದ ಸಮುದ್ರದ ಕಡೆಗೆ ಬೀಸುತ್ತವೆ. ನೋಡಿ, ಮಾರುತಗಳು ಒಳನಾಡಿನಿಂದ ಸಮುದ್ರದ ಕಡೆಗೆ ಬೀಸ್ತವೆ.
ಅವು ಹೆಚ್ಚು ಮಳೆಯನ್ನು ತರೋದಿಲ್ಲ. ಶುಷ್ಕ ಮತ್ತು ಶಾಖವುಳ್ಳ ವಾಯುಗುಣ ಅಲ್ಲಿ ಕಂಡುಬರುತ್ತೆ. ತಾಸ್ಮೇನಿಯಾದಲ್ಲಿ ಭಿನ್ನವಾದ ವಾಯುಗುಣ ಇರುತ್ತದೆ. ಓಕೆ. ಬೇಸಿಗೆ ಕಾಲ ಇದು ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಇರುತ್ತೆ. ನೋಡಿ, ನಮ್ಮಲ್ಲಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಚಳಿಗಾಲ ಇರುತ್ತೆ. ಬಟ್ ಆಸ್ಟ್ರೇಲಿಯಾದಲ್ಲಿ ಏನೋ ಬೇಸಿಗೆ ಕಾಲ ಇರುತ್ತೆ. ಯಾಕಂದರೆ ಅದು ದಕ್ಷಿಣಕ್ಕಿದೆಯಲ್ಲ, ಹಾಗಾಗಿ ಉತ್ತರದಲ್ಲಿ ಯಾವ ಕಾಲ ಇರುತ್ತೋ ಅದಕ್ಕೆ ಅಪೋಸಿಟ್ ಆಗಿ ದಕ್ಷಿಣದಲ್ಲಿ ಬರುತ್ತೆ. ಅಂದರೆ ಉತ್ತರದಲ್ಲಿ ಚಳಿಗಾಲ ಇದ್ದಾಗ ದಕ್ಷಿಣದಲ್ಲಿ ಬೇಸಿಗೆ ಕಾಲ ಇರುತ್ತೆ. ಹೀಗಾಗಿ ಆಸ್ಟ್ರೇಲಿಯಾದಲ್ಲಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಬೇಸಿಗೆ ಕಾಲ ಇರೋದನ್ನು ಕಂಡುಬರ್ತೀವಿ. ಈ ಅವಧಿಯಲ್ಲಿ ಉಷ್ಣಾಂಶ ಹೆಚ್ಚು. ಖಂಡದ ಪೂರ್ವ ಭಾಗಕ್ಕಿಂತ ಪಶ್ಚಿಮದ ಮರುಭೂಮಿಗಳಲ್ಲಿ ಗರಿಷ್ಠ ತಾಪಮಾನ ಇರುತ್ತೆ. ದಕ್ಷಿಣ, ಆಗ್ನೇಯ ಭಾಗಗಳು ಮತ್ತು ತಾಸ್ಮೇನಿಯಾ ದ್ವೀಪಗಳಲ್ಲಿ ಸಾಧಾರಣ ಉಷ್ಣಾಂಶ ಇರುತ್ತೆ. ಒಳನಾಡಿನಲ್ಲಿ ಕಡಿಮೆ ಒತ್ತಡವಿದ್ದು ಮಾರುತಗಳು ಸಮುದ್ರದ ಕಡೆಯಿಂದ ಬೀಸುವಾಗ ಸ್ವಲ್ಪ ಮಳೆ ತರುತ್ತವೆ. ನೋಡಿ, ಮಾರುತಗಳು ಸಮುದ್ರದ ಕಡೆಯಿಂದ ಬೀಸಿದ್ರೆ, ಒಳನಾಡಿನಲ್ಲಿ ಒತ್ತಡ ಇರುತ್ತೆ, ಆಗ ಮಾರುತಗಳು ಸಮುದ್ರ ಕಡೆಗೆ ಬೀಸ್ತವೆ, ಆಗ ಮಳೆ ಸುರಿಸುತ್ತೆ. ಮಾರುತಗಳು ಯಾವಾಗ ಸಮುದ್ರದ ಕಡೆಯಿಂದ ಒಳನಾಡಿನ ಕಡೆಗೆ ಬೀಸಿದ್ರೆ ಅವುಗಳು ಮಳೆ ತರೋದಿಲ್ಲ. ಅಂತಹ ಮಾರುತಗಳು ಮಳೆ ತರೋದಿಲ್ಲ. ಈ ಮಾರುತಗಳೇನು ಸಮುದ್ರದ ಕಡೆಗೆ ಬೀಸೋದ್ರಿಂದ ಸ್ವಲ್ಪ ಮಳೆ ತರುತ್ತವೆ. ಖಂಡದ ದಕ್ಷಿಣ ಮತ್ತು ಆಗ್ನೇಯ ಭಾಗಗಳಿಗೆ ಮಳೆ ಹೆಚ್ಚಾಗಿರುತ್ತೆ. ಆಸ್ಟ್ರೇಲಿಯಾದಲ್ಲಿ ಚಂಡಮಾರುತಗಳನ್ನು ವಿಲ್ಲಿ ವಿಲ್ಲಿಸ್ ಅಂತ ಕರೀತಾರೆ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಯಾವ ದೇಶಗಳಲ್ಲಿ ಚಂಡಮಾರುತಗಳಿಗೆ ಯಾವೊಂದು ಹೆಸರಿನಿಂದ ಕರೀತಾರೆ ಅಂತ ಕೇಳಿದ್ದಾರೆ. ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ವಿಲ್ಲಿ ವಿಲ್ಲಿಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಮಳೆಯು ಮಾನ್ಸೂನ್ ಪ್ರಕಾರದಂತಿದೆ. ಇದು ಸಮಯ ಮತ್ತು ಜಾಗದಲ್ಲಿ ವಿಶ್ವಾಸಾರ್ಹವಲ್ಲದ ಆಗ್ನೇಯ, ಉತ್ತರ ಮತ್ತು ನೈಋತ್ಯ ಕರಾವಳಿ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ 75 ಸೆಂಟಿಮೀಟರ್. ಇದು ಆಸ್ಟ್ರೇಲಿಯಾದ ಅತಿ ದೊಡ್ಡ ಆಂತರಿಕ ಮರುಭೂಮಿಯಲ್ಲಿ 25 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇರುತ್ತೆ. ಮರುಭೂಮಿಗಳಲ್ಲಿ ಯಾವಾಗಲೂ ಮಳೆ ಕಡಿಮೆನೇ ಇರುತ್ತೆ. ಕೆಲವೊಂದು ಮರುಭೂಮಿಗಳಲ್ಲಿ ಮಳೆನೇ ಆಗೋದಿಲ್ಲ. ಸೊ ಹೀಗಾಗಿ ಇಲ್ಲಿ ಕಡಿಮೆ ಇರುತ್ತೆ. ಇದ್ರ ವಾರ್ಷಿಕ ಮಳೆ ಅಂತ ಬಂದಾಗ 75 ಸೆಂಟಿಮೀಟರ್ ನೋಡಿ. ಓಕೆ. ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿವರ್ಗ. ಸ್ವಾಭಾವಿಕ ಸಸ್ಯವರ್ಗ. ದಟ್ಟವಾದ ಕಾಡುಗಳ ಕೊರತೆಯು ಆಸ್ಟ್ರೇಲಿಯಾದ ಪ್ರಮುಖ ಲಕ್ಷಣವಾಗಿದೆ. ಖಂಡದ ಬಹಳಷ್ಟು ಭಾಗವು ಹುಲ್ಲುಗಾವಲು, ಕುರುಚಲು ಸಸ್ಯ ಮತ್ತು ತೆರೆದ ವಿರಳವಾದ ಮರಗಳಿಂದ ಕೂಡಿದ ಸಸ್ಯವರ್ಗವನ್ನು ಇಲ್ಲಿ ಕಾಣ್ತೀವಿ. ಇದು ಖಂಡದ ವಾಯುಗುಣವನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯಾ ಖಂಡದ ವಿವಿಧ ಸ್ವಾಭಾವಿಕ ಸಸ್ಯವರ್ಗವು ಈ ಕೆಳಕಂಡಂತಿದೆ. ನೋಡಿ, ಈ ಖಂಡದಲ್ಲಿ ದಟ್ಟವಾದ ಕಾಡುಗಳು ಇರೋದಿಲ್ಲ. ಇಲ್ಲಿ ಕುರುಚಲು ಸಸ್ಯಗಳಿದ್ದಾವೆ. ಹಾಗೆ ಇಲ್ಲಿ ಬಹಳಷ್ಟು ಭಾಗವು ಹುಲ್ಲುಗಾವಲಿನಿಂದ ಕೂಡಿದೆ. ಹಾಗೆ ವಿರಳವಾದ ಮರಗಳಿಂದ ಕೂಡ ಇಲ್ಲಿನ ಸಸ್ಯವರ್ಗಗಳಿರೋದು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಉಷ್ಣವಲಯದ ಕಾಡುಗಳು. ಹೆಚ್ಚು ಮಳೆ ಬೀಳುವ ಉತ್ತರ ಮತ್ತು ಈಶಾನ್ಯ ಕರಾವಳಿ ಪ್ರದೇಶಗಳಲ್ಲಿ ಇಂತಹ ಕಾಡುಗಳಿದ್ದಾವೆ. ಉಷ್ಣವಲಯದ ಕಾಡುಗಳು ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ, ಹೆಚ್ಚು ಮಳೆ ಬೀಳುವ ಉತ್ತರ ಮತ್ತು ಈಶಾನ್ಯದ ಕರಾವಳಿ ಪ್ರದೇಶಗಳಲ್ಲಿ ಇಂತಹ ಕಾಡುಗಳು ಕಂಡುಬರ್ತವೆ. ಅಲ್ಲಲ್ಲಿ ಚದುರದಂತೆ ಕಂಡುಬರುವ ಇವು ಬಹಳ ಕಡಿಮೆ ಕ್ಷೇತ್ರವನ್ನು ಆವರಿಸಿದೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ಆ್ಯಶ್, ಸಿಡಾರ್, ಬೀಚ್ ಮತ್ತು ತಾಳೆ. ನೋಡಿ, ಈ ಮರಗಳು ಕೊಟ್ಬಿಟ್ಟು ಇವು ಯಾವ ವಲಯದ ಬೆಳೀತಕ್ಕಂಥ ಮರಗಳಾಗಿದ್ದಾವೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಆ್ಯಶ್, ಸಿಡಾರ್, ಬೀಚ್ ಮತ್ತು ತಾಳೆ ಇವೇನು ಉಷ್ಣವಲಯದ ಕಾಡುಗಳಲ್ಲಿ ಬೆಳೀತಕ್ಕಂಥ ಮರಗಳಾಗಿದ್ದಾವೆ. ನೆಕ್ಸ್ಟು ಸಮಶೀತೋಷ್ಣ ವಲಯದ ಕಾಡುಗಳು. ಇಂತಹ ಕಾಡುಗಳು ಪರ್ವತ ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಕಂಡುಬರುತ್ತವೆ. ಹೀಗಾಗಿ ಇವುಗಳನ್ನು ಗುಡ್ಡಗಾಡು ಅರಣ್ಯ ಅಂತಲೂ ಕೂಡ ಕರೀತಾರೆ. ಇವು ಹೆಚ್ಚಾಗಿ ಕ್ವೀನ್ಸ್ಲ್ಯಾಂಡ್, ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ ಮತ್ತು ತಾಸ್ಮೇನಿಯಾಗಳಲ್ಲಿ ಹಂಚಿಕೆಯಾಗಿದೆ. ಸಮಶೀತೋಷ್ಣ ವಲಯದ ಕಾಡುಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ, ಕ್ವೀನ್ಸ್ಲ್ಯಾಂಡ್, ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ ಮತ್ತು ತಾಸ್ಮೇನಿಯಾಗಳಲ್ಲಿ ಹಂಚಿಕೆಯಾಗಿದ್ದಾವೆ. ಇಲ್ಲಿನ ಪ್ರಮುಖ ಮರಗಳೆಂದರೆ ನೀಲಗಿರಿ, ಪೈನ್ ಇತ್ಯಾದಿ. ಇವು ತೈಲ ಮತ್ತು ಕಾಗದ ತಯಾರಿಕೆಗೆ ಕೂಡ ಹೆಚ್ಚು ಉಪಯುಕ್ತವಾಗಿದ್ದಾವೆ. ನೋಡಿ, ನೀಲಗಿರಿ ಮತ್ತು ಪೈನ್ ಮರಗಳು ತೈಲವನ್ನು ಉಪಯೋಗ ಮಾಡೋದಕ್ಕೆ ಅಥವಾ ತೈಲವನ್ನು ಮಾಡೋದಕ್ಕೆ, ಆಮೇಲೆ ಕಾಗದ ತಯಾರಿಕೆಗೆ
ಹೆಚ್ಚು ಉಪಯುಕ್ತವಾಗಿದ್ದಾವೆ. ಇವು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರ್ತಕ್ಕಂಥ ಕಾಡುಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ಹುಲ್ಲುಗಾವಲು ಬರುತ್ತೆ. ಆಸ್ಟ್ರೇಲಿಯಾದಲ್ಲಿ ಹುಲ್ಲುಗಾವಲಿನಲ್ಲಿ 2 ವಿಧಗಳಿದ್ದಾವೆ. ಒಂದು ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನಾ ಅಂತ ಕರೀತಾರೆ. ಎರಡನೇದು ಸಮಶೀತೋಷ್ಣದ ಹುಲ್ಲುಗಾವಲು ಅಥವಾ ಡೌನ್ಸ್ ಅಂತ ಕರೀತಾರೆ. 2 ರೀತಿಯ ಹುಲ್ಲುಗಾವಲು ಇಲ್ಲಿ ಇರೋದನ್ನ ಕಾಣ್ತೀವಿ, ಸವನ್ನಾ ಮತ್ತು ಡೌನ್ಸ್. ಸವನ್ನಾಕ್ಕೆ ಉಷ್ಣವಲಯದ ಹುಲ್ಲುಗಾವಲು ಅಂತಾರೆ, ಡೌನ್ಸ್ಗೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಂತ ಕರೀತಾರೆ. ಮೊದಲನೆಯದು ಪೂರ್ವದ ಉನ್ನತ ಪ್ರದೇಶಗಳಿಂದ ಪಶ್ಚಿಮದ ಭಾಗಗಳಾದ ಕ್ವೀನ್ಸ್ಲ್ಯಾಂಡ್, ಉತ್ತರ ಆಸ್ಟ್ರೇಲಿಯಾದ ಮಧ್ಯ ಮತ್ತು ಪಶ್ಚಿಮ ಆಸ್ಟ್ರೇಲಿಯಾದ ಉತ್ತರ ಭಾಗಗಳಲ್ಲಿ ಹರಡಿದ್ದಾವೆ. ಎರಡನೇ ಪ್ರಕಾರದ ಹುಲ್ಲುಗಾವಲು ಮರ್ರೆ ಡಾರ್ಲಿಂಗ್ ಬಯಲಿನಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಇದು ಪಶುಪಾಲನೆಗೆ ಹೆಚ್ಚು ಉಪಯುಕ್ತವಾಗಿದೆ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿನಲ್ಲಿ ಪೊದೆಹುಲ್ಲು ಇದೆ. ಪೊದೆಹುಲ್ಲು, ವಿಚೆಲ್ ಮತ್ತು ಆರ್ಟರೇಬಲ್ ಹುಲ್ಲು ಪ್ರಭೇದಗಳು ಕಂಡುಬರ್ತವೆ. ವಿಚೆಲ್, ಆರ್ಟರೇಬಲ್ ಪೊದೆಹುಲ್ಲುಗಳು ಈ ಹುಲ್ಲು ಪ್ರಭೇದಗಳಲ್ಲಿ ಕಂಡುಬರ್ತವೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಡೌನ್ಸ್ ಹುಲ್ಲುಗಾವಲು, ಇದು ಸವನ್ನಾ ಹುಲ್ಲುಗಾವಲು. ಸವನ್ನಾ ಹುಲ್ಲುಗಾವಲಿನಲ್ಲಿ ಅಷ್ಟಾಗಿ ಹುಲ್ಲು ಇಲ್ಲ ನೋಡಿ, ಇಲ್ಲಿ ಎಲ್ಲ ವಿರಳ ಆಗಿರೋದು ಕಂಡುಬರುತ್ತೆ. ಇಲ್ಲಿ ನೋಡಿ, ಡೌನ್ಸ್ ಹುಲ್ಲುಗಾವಲಿನಲ್ಲಿ ಹಚ್ಚ ಹಸಿರಿದೆ. ಸೊ ಅದಕ್ಕಾಗಿ ಇಲ್ಲಿ ಹೆಚ್ಚಾಗಿ ಪ್ರಾಣಿಗಳ ಸಾಕಾಣಿಕೆಗೆ ಸೂಕ್ತ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕುರುಚಲು ಸಸ್ಯವರ್ಗ. ಇದು ಪಶ್ಚಿಮ ಆಸ್ಟ್ರೇಲಿಯಾದ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳು, ದಕ್ಷಿಣ ಆಸ್ಟ್ರೇಲಿಯಾ ಹಾಗೂ ಕ್ವೀನ್ಸ್ಲ್ಯಾಂಡ್ನ ಕೆಲವು ಭಾಗಗಳಲ್ಲಿ ಕಂಡುಬರುತ್ತೆ. ಮಳೆ ಕೊರತೆಯಿಂದಾಗಿ ಕುರುಚಲು ಗಿಡಗಳು ಬೆಳೀತವೆ. ಎಲ್ಲಿ ಯಥೇಚ್ಛವಾಗಿ ಮಳೆ ಬೆಳೀತದಲ್ಲ ಅಲ್ಲಿ ಕುರುಚಲು ಸಸ್ಯವರ್ಗಗಳು ಕಾಣೋದಿಲ್ಲ, ದಟ್ಟವಾದ ಕಾಡುಗಳು ಇರ್ತವೆ. ಬಟ್ ಇಲ್ಲಿ ಮಳೆ ಅಭಾವ ಇರೋದ್ರಿಂದ ಇಲ್ಲೇನೋ ಕುರುಚಲು ಗಿಡಗಳು ಕಂಡು ಬರ್ತವೆ. ಇಲ್ಲಿ ಜಾಲಿ ಮರಗಳೇ ಹೆಚ್ಚಾಗಿ ಕಂಡು ಬರ್ತವೆ. ಅಲ್ಲಲ್ಲಿ ನೀಲಗಿರಿ ಮರಗಳು, ಕತ್ತಾಳೆ ಮತ್ತು ಮುಳ್ಳಿನ ಗಿಡಗಂಟಿಗಳು ಇಲ್ಲಿ ಬೆಳೀತವೆ. ಇದು ಕತ್ತಾಳೆನೋ ಅಥವಾ ಕಿತ್ತಾಳೆನೋ ಗೊತ್ತಾಗ್ತಾ ಇಲ್ಲ, ಕತ್ತಾಳೆ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಕತ್ತಾಳೆ. ಆಮೇಲೆ ಮುಳ್ಳಿನ ಗಿಡಗಂಟಿಗಳು ಇಲ್ಲಿ ಕಂಡು ಬರ್ತವೆ. ನೀಲಗಿರಿ ಮರಗಳು ಕೂಡ ಇಲ್ಲಿ ಕಂಡು ಬರ್ತವೆ ನೋಡಿ. ಓಕೆ, ನೆಕ್ಸ್ಟ್ ಮರುಭೂಮಿ ಸಸ್ಯವರ್ಗ. ಪಶ್ಚಿಮ ಆಸ್ಟ್ರೇಲಿಯಾದ ಕೇಂದ್ರ ಮತ್ತು ಪೂರ್ವ ಭಾಗದಲ್ಲಿ ಈ ಸಸ್ಯವರ್ಗ ಹಂಚಿಕೆಯಾಗಿದೆ. ಕೇಂದ್ರ ಮತ್ತು ಪೂರ್ವ ಭಾಗದಲ್ಲಿ ಈ ಮರುಭೂಮಿ ಸಸ್ಯವರ್ಗ ಇರೋದು ಕಂಡುಬರುತ್ತೆ. ಇಲ್ಲಿ ಕಳ್ಳಿ ಜಾತಿ ಮರಗಳು, ಸಾಲ್ಟ್ ಬುಷ್, ಕುಬ್ಜ ಹುಲ್ಲು ಹಾಗೂ ವಿವಿಧ ಮುಳ್ಳಿನ ಗಿಡಗಂಟಿಗಳು ಇಲ್ಲಿ ಬೆಳೀತವೆ ನೋಡಿ. ಮರುಭೂಮಿ ಸಸ್ಯವರ್ಗಗಳಲ್ಲಿ ಯಾವ ಮರಗಳೇನು ದೊಡ್ಡದಾಗಿ ಅಥವಾ ದಟ್ಟವಾಗಿ ಬೆಳೆದಿಲ್ಲ. ಅಲ್ಲಿನ ಮರಗಳು ಕಳ್ಳಿ ಜಾತಿಯ ಮರಗಳ ಇರ್ತವೆ ಅಂತ ವಾಯುಗುಣದಲ್ಲಿ. ಆಮೇಲೆ ಸಾಲ್ಟ್ ಬುಷ್, ಕುಬ್ಜ ಹುಲ್ಲು, ಆಮೇಲೆ ವಿವಿಧ ಮುಳ್ಳಿನ ಗಿಡಗಂಟಿಗಳು ಅಲ್ಲಿ ಬೆಳೀತವೆ. ಇವು ಕ್ಷಾಮ ನಿಭಾಯಿಸಬಲ್ಲ ಗುಣಲಕ್ಷಣಗಳನ್ನು ಹೊಂದಿದ್ದಾವೆ. ಓಕೆ, ನೆಕ್ಸ್ಟು ಪ್ರಾಣಿ ವರ್ಗ. ಆಸ್ಟ್ರೇಲಿಯಾದಲ್ಲಿ ಬೇರೆಲ್ಲೂ ಇಲ್ಲದ ಅಪರೂಪದ ಹಾಗೂ ವಿಚಿತ್ರ ಪ್ರಾಣಿ ಪಕ್ಷಿಗಳಿದ್ದಾವೆ. ಪ್ಲಾಟಿಪಸ್ ಎನ್ನುವ ಸಸ್ತನಿ ಮೊಟ್ಟೆ ಇಡುತ್ತದೆ ಹಾಗೂ ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಮೈತುಂಬ ತುಪ್ಪಳವುಳ್ಳ ಚರ್ಮದ ಹೊದಿಕೆ ಹೊಂದಿದೆ. ಇವು ತಮ್ಮ ಮರಿಗಳನ್ನು ಹೊಟ್ಟೆಯ ಹೊರಚೀಲಗಳಲ್ಲಿ ಪೋಷಿಸುತ್ತವೆ ನೋಡಿ. ಪ್ಲಾಟಿಪಸ್ ಎನ್ನುವ ಸಸ್ತನಿ ಮೊಟ್ಟೆ ಇಡುತ್ತೆ ಹಾಗೂ ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಮೈತುಂಬ ತುಪ್ಪಳವುಳ್ಳ ಚರ್ಮದ ಹೊದಿಕೆಯನ್ನು ಹೊಂದಿರುತ್ತೆ. ಹಾಗೆ ತನ್ನ ಮರಿಗಳನ್ನು ಹೊಟ್ಟೆಯ ಹೊರಚೀಲಗಳಲ್ಲಿ ಪೋಷಿಸ್ತದೆ. ಅಂದರೆ ಹೊಟ್ಟೆ ಒಳಗಡೆನೆ ಇಟ್ಕೊಂಡಿರುತ್ತೆ. ಅದು ಒಂದು ಹೊರಚೀಲ ಅಂತಿರುತ್ತೆ, ಆ ಚೀಲದಲ್ಲಿ ಪೋಷಿಸುತ್ತದೆ. ಅದು ನ್ಯಾಚುರಲ್ ಆಗಿ ಬೈ ಬರ್ತೆ ಬಂದಿರುತ್ತೆ ಅವಕ್ಕೆ. ಏಮು ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿಯಾಗಿದೆ. ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಯಾವುದು ಅಂತ. ಏಮು ನೋಡಿ. ಲೈರ್ ಎಂಬುದು ನವಿಲಿನಂತಹ ಸುಂದರವಾದ ಪಕ್ಷಿಯಾಗಿದೆ. ನಗುವಿನಂತೆ ಕೂಗುವ ಕೂಕಾಬುರ್ರ, ಕಪ್ಪು ಹಂಸ ಮುಂತಾದ ಪಕ್ಷಿಗಳು ಇಲ್ಲಿದ್ದಾವೆ ನೋಡಿ. ಮಗುವಿನಂತೆ ಅಂತ ಹೇಳಿದ್ನಲ್ಲ, ನಗುವಿನಂತೆ ಕೂಗುವ ಕೂಕಾಬುರ್ರ ಪಕ್ಷಿ ನೋಡಿ ಇದು. ಕೂಕಾಬುರ್ರ, ಆಮೇಲೆ ಕಪ್ಪು ಹಂಸಗಳು ಮುಂತಾದ ಪಕ್ಷಿಗಳು ಇಲ್ಲಿದ್ದಾವೆ. ಕಾಂಗರೂ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಓಕೆ, ಇಲ್ಲಿ ನೋಡಿ, ನಗುವಿನಂತೆ ಕೂಗುವ ಪಕ್ಷಿಗಳು ಯಾವಂತ ಕೇಳಬಹುದು ಎಕ್ಸಾಮಲ್ಲಿ. ಕೂಕಾಬುರ್ರ, ಆಮೇಲೆ ಕಪ್ಪು ಹಂಸ. ಇಲ್ಲ ಹೇಳಿಕೆ ರೂಪದಲ್ಲಿ ಕೊಡಬಹುದು ಈ ರೀತಿಯಾಗಿ. ತುಂಬ ಇಂಪಾರ್ಟೆಂಟ್ ನೋಡಿ. ಓಕೆ, ಕಾಂಗರೂ ಇದೇನು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪಕ್ಷಿಯಾಗಿದೆ.
ರಾಷ್ಟ್ರೀಯ ಪ್ರಾಣಿಯಾಗಿದೆ ಕಾಂಗರೂ. ಡಿಂಗೋ ಎಂಬುದು ತೋಳದಂತೆ ಕಾಣುವ ಕಾಡು ನಾಯಿಯಾಗಿದೆ. ವಲ್ಲಬಿ ನೊಣ ತಿನ್ನುವ ಎಕಿಡ್ನ, ಮರ ಹತ್ತುವ ಸಣ್ಣ ಆಕಾರವುಳ್ಳ ಕರಡಿಕೋಲ ಇತ್ಯಾದಿ ಪ್ರಾಣಿಗಳು ಇಲ್ಲಿ ಇದ್ದಾವೆ. ಸರೀಸೃಪಗಳು ಮತ್ತು ವಿಷಪೂರಿತ ಹಾವುಗಳು ಕೂಡ ಇಲ್ಲಿ ಸರ್ವೇ ಸಾಮಾನ್ಯ ಆಗಿದ್ದಾವೆ. ಓಕೆ, ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲ. ಡಿಂಗೋ ನೋಡಿ, ಇದು ನರಿ ಅಂತಾನೆ ಕಾಣುತ್ತೆ. ವಲ್ಲಬಿ ಇದೆ, ಕಾಂಗರೂ ಇದು ಹೊರಚೀಲದಲ್ಲಿ ತನ್ನ ಮಗುವನ್ನು ಇದು ಮಾಡುತ್ತೆ ನೋಡಿ. ನೆಕ್ಸ್ಟು ಕರಡಿಕೋಲ, ಏಮು, ಕಪ್ಪು ಹಂಸ. ಓಕೆ, ಏಮು ಆಸ್ಟ್ರೇಲಿಯಾದ ಅತಿ ದೊಡ್ಡ ಪ್ರಾಣಿ. ಓಕೆ, ಆಸ್ಟ್ರೇಲಿಯಾ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಆಗಿದೆ. ಆಸ್ಟ್ರೇಲಿಯಾ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು. ಸುಮಾರು 60% ಇಲ್ಲಿನ ಪ್ರಾಣಿ ಪಕ್ಷಿಗಳು ಪ್ರಪಂಚದಲ್ಲೆಲ್ಲೂ ಕೂಡ ಕಾಣೋದಿಲ್ಲ. ಕಾಂಗರೂ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆಯಾಗಿದೆ. ಓಕೆ, ನೆಕ್ಸ್ಟು ವ್ಯವಸಾಯ ಮತ್ತು ಪಶುಸಂಗೋಪನೆ ನೋಡೋಣ. ವ್ಯವಸಾಯ ಆಸ್ಟ್ರೇಲಿಯಾದ ವೃತ್ತಿಗಳಲ್ಲಿ ಒಂದಾಗಿದೆ. ಆದರೆ ಇಲ್ಲಿ ಕೃಷಿ ಭೂಮಿ ಕಡಿಮೆ ಇದೆ. ಕೃಷಿ ಭೂಮಿ ಅಷ್ಟಾಗಿಲ್ಲ ಇಲ್ಲಿ. ಈ ಖಂಡದ ವಿಸ್ತೀರ್ಣದಲ್ಲಿ 4% ಮಾತ್ರ ಕೃಷಿಗೆ ಯೋಗ್ಯವಾದದ್ದಾಗಿದೆ. ಅದು ಸಮುದ್ರ ತೀರ ಮತ್ತು ನದಿ ಬಯಲುಗಳಲ್ಲಿ ಕಂಡುಬರುತ್ತೆ. ನೋಡಿ, ಕೇವಲ 4% ಮಾತ್ರ ಕೃಷಿ ಭೂಮಿಗೆ ಯೋಗ್ಯ ಆಗಿದೆ. ಅದು ಸಮುದ್ರ ತೀರ ಮತ್ತು ನದಿ ಬಯಲುಗಳಲ್ಲಿ ಕಂಡುಬರುತ್ತೆ. ಒಟ್ಟು ಜನಸಂಖ್ಯೆಯಲ್ಲಿ 44% ಜನರು ಮಾತ್ರ ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಬಿಳಿಯರು ಈ ವೃತ್ತಿಯಲ್ಲಿ ನಿರತರಾಗಿರುವುದು ವಿಶೇಷ. ಓಕೆ, ಮಳೆಯ ಅಭಾವ ಮತ್ತು ಅಕಾಲಿಕ ಹಂಚಿಕೆ, ಫಲವತ್ತವಲ್ಲದ ಮರಳು ಮಣ್ಣು, ಕೃಷಿಯೋಗ್ಯ ಭೂಮಿಯ ಕೊರತೆ ಮತ್ತು ನೀರಾವರಿಯ ಕೊರತೆಗಳಿಂದಾಗಿ ಕೃಷಿ ಕ್ಷೇತ್ರ ತುಂಬಾನೇ ಕಡಿಮೆ ಇದೆ. ಆದರೂ ಕೂಡ ಆಸ್ಟ್ರೇಲಿಯಾವು ತನ್ನ ಬೇಡಿಕೆಯನ್ನು ಪೂರೈಸಿಕೊಳ್ಳುವಷ್ಟು ಕೃಷಿ ಉತ್ಪನ್ನಗಳಲ್ಲಿ ಸ್ವಯಂ ಪೂರ್ಣತೆಯನ್ನು ಹೊಂದಿದೆ. ಕೃಷಿ ಭೂಮಿ ಕಡಿಮೆ ಇದ್ರೂ ಕೂಡ ತಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಯಂಪೂರ್ಣವಾಗಿ ತಮ್ಮ ಬೇಡಿಕೆಯನ್ನು ಪೂರೈಸಿಕೊಳ್ಳಬಲ್ಲ ಕೃಷಿ ಉತ್ಪನ್ನವನ್ನು ಮಾಡ್ತಾರೆ. ಆಸ್ಟ್ರೇಲಿಯಾವು ವಿಸ್ತರಣಾ ಬೇಸಾಯ ಪದ್ಧತಿಯನ್ನು ಅನುಸರಿಸುತ್ತದೆ. ಭೂ ಹಿಡುವಳಿ ಗಾತ್ರ ದೊಡ್ಡದು. ಆಧುನಿಕ ಬೇಸಾಯ ಕ್ರಮವನ್ನು ಬಳಸಲಾಗುವುದು. ರಫ್ತು ಮಾಡುವ ಉದ್ದೇಶದಿಂದ ವಾಣಿಜ್ಯ ಬೆಳೆಗಳ ಸಾಗುವಳಿಗೆ ಆದ್ಯತೆ ಹೆಚ್ಚಾಗಿ ಕೊಡ್ತಾರೆ. ಆದರೂ ವಿವಿಧ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುವುದು. ಉದಾಹರಣೆಗೆ ಗೋಧಿ, ಕಬ್ಬು, ಹತ್ತಿ, ತಂಬಾಕು, ಮೆಕ್ಕೆಜೋಳ, ವಿವಿಧ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳನ್ನು ಇಲ್ಲಿ ಬೆಳೀತಾರೆ. ಓಕೆ, ಗೋಧಿ ಆಸ್ಟ್ರೇಲಿಯಾದ ಅತ್ಯಂತ ಪ್ರಮುಖವಾದ ಆಹಾರ ಬೆಳೆಯಾಗಿದೆ. ಇದನ್ನು ದಕ್ಷಿಣ ಆಸ್ಟ್ರೇಲಿಯಾ, ಕ್ವೀನ್ಸ್ಲ್ಯಾಂಡ್, ನ್ಯೂ ಸೌತ್ ವೇಲ್ಸ್ ಮತ್ತು ವಿಕ್ಟೋರಿಯಾಗಳಲ್ಲಿ ಬೆಳೀತಾರೆ. ಮರ್ರೆ ಡಾರ್ಲಿಂಗ್ ಬಯಲು ಪ್ರದೇಶ ಗೋಧಿಗೆ ಪ್ರಸಿದ್ಧಿಯಾಗಿದೆ. ಇದು ತುಂಬ ಇಂಪಾರ್ಟೆಂಟ್. ಮರ್ರೆ ಡಾರ್ಲಿಂಗ್ ಬಯಲು ಪ್ರದೇಶ ಗೋಧಿ ಬೆಳೆಗೆ ಪ್ರಸಿದ್ಧಿಯಾಗಿದೆ. ಆಸ್ಟ್ರೇಲಿಯಾ ತನ್ನ ಗೋಧಿ ಉತ್ಪನ್ನದಲ್ಲಿ 70% ರಫ್ತು ಮಾಡುತ್ತೆ. ನೋಡಿ, ಈ ಖಂಡದಲ್ಲಿ ಕೃಷಿ ಭೂಮಿ ಕಡಿಮೆ ಇದ್ರೂ ಕೂಡ ತಮಗೆ ಬೇಕಾದಷ್ಟು ಪೂರೈಸಿಕೊಂಡು ಉಳಿದದ್ದನ್ನು ಅಂದರೆ 70% ಬೇರೆ ದೇಶಗಳಿಗೆ ರಫ್ತು ಮಾಡ್ತವೆ. ಮೆಕ್ಕೆಜೋಳ ಮತ್ತೊಂದು ಆಹಾರದ ಬೆಳೆಯಾಗಿದೆ. ಇದನ್ನು ಜಾನುವಾರುಗಳ ಆಹಾರ ತಯಾರಿಕೆಗಾಗಿ ಬಳಕೆ ಮಾಡ್ತಾರೆ. ಇದನ್ನು ಕ್ವೀನ್ಸ್ಲ್ಯಾಂಡ್ ಮತ್ತು ನ್ಯೂ ಸೌತ್ ವೇಲ್ಸ್ಗಳಲ್ಲಿ ಹೆಚ್ಚು ಬೆಳೀತಾರೆ. ಮರ್ರೆ ಡಾರ್ಲಿಂಗ್ ಬಯಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಭತ್ತವನ್ನು ಕೂಡ ಬೆಳೀತಾರೆ. ಓಕೆ, ನೆಕ್ಸ್ಟು ಕಬ್ಬು. ಆಸ್ಟ್ರೇಲಿಯಾದ ಪ್ರಮುಖ ವಾಣಿಜ್ಯ ಬೆಳೆ ಅಂದರೆ ಕಬ್ಬು. ಇದನ್ನು ಹೆಚ್ಚಾಗಿ ಪೂರ್ವ ಕರಾವಳಿಗೆ ಹೊಂದಿಕೊಂಡಿರುವ ಉತ್ತರ ನ್ಯೂ ಸೌತ್ ವೇಲ್ಸ್ನಿಂದ ಕ್ವೀನ್ಸ್ಲ್ಯಾಂಡ್ವರೆಗಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಮತ್ತೊಂದು ವಾಣಿಜ್ಯ ಬೆಳೆಯಾದ ತಂಬಾಕನ್ನು ಕ್ವೀನ್ಸ್ಲ್ಯಾಂಡ್ನಲ್ಲಿ ಹೆಚ್ಚಾಗಿ ಬೆಳೀತಾರೆ. ಓಕೆ, ವಿವಿಧ ಹಣ್ಣು ಮತ್ತು ತರಕಾರಿಗಳನ್ನು ತಾಸ್ಮೇನಿಯಾ, ವಿಕ್ಟೋರಿಯಾ ಮತ್ತು ನ್ಯೂ ಸೌತ್ ವೇಲ್ಸ್ಗಳಲ್ಲಿ ಬೆಳೆಯಲಾಗುತ್ತೆ. ಸೇಬು, ದ್ರಾಕ್ಷಿ, ಪೇರು, ಕಿತ್ತಳೆ ಮುಂತಾದವುಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ಟ್ರೇಲಿಯಾದಲ್ಲಿ ಬೆಳೀತಾರೆ. ನೆಕ್ಸ್ಟ್ ಪಶುಸಂಗೋಪನೆ. ಇದು ಆಸ್ಟ್ರೇಲಿಯಾದ ಅತಿ ಪ್ರಮುಖ ವೃತ್ತಿಯಾಗಿದೆ. ಆಸ್ಟ್ರೇಲಿಯಾವು ಪಶುಪಾಲನಾ ದೇಶ ಆಗಿದೆ. ಆಸ್ಟ್ರೇಲಿಯಾವನ್ನು ಪಶುಪಾಲನಾ ದೇಶ ಎಂದೇ ಪ್ರಸಿದ್ಧಿಯಾಗಿದೆ. ಹಾಲಿನ ಉತ್ಪನ್ನ, ಮಾಂಸ, ಉಣ್ಣೆ ಮತ್ತು ಚರ್ಮದ ವಸ್ತುಗಳಿಗಾಗಿ ಕುರಿ ಮತ್ತು ದನಕರುಗಳನ್ನು ಇಲ್ಲಿ ಸಾಕಲಾಗುತ್ತೆ. ನೋಡಿ, ಇಲ್ಲಿ ಕುರಿ ಸಾಕಾಣಿಕೆ ಕೊಟ್ಟಿದ್ದಾರೆ.
ಇವು ಉಣ್ಣೆಗಳನ್ನು ಉಣ್ಣೆ ಬಟ್ಟೆ ತಯಾರಿಕೆ ಮಾಡ್ತಾರಲ್ಲ, ಆ ಉಣ್ಣೆಗಳಿಗಾಗಿ ಈ ಕುರಿಗಳನ್ನು ಜಾಸ್ತಿ ಅಲ್ಲಿ ಸಾಕಾಣಿಕೆ ಮಾಡ್ತಾರೆ. ಓಕೆ. ಕುರಿ ಸಾಕಾಣಿಕೆಯು ಆಸ್ಟ್ರೇಲಿಯಾದ ಅತ್ಯಂತ ಪ್ರಮುಖ ಆರ್ಥಿಕ ವೃತ್ತಿಯಾಗಿದೆ. ಅಧಿಕ ಜನಸಂಖ್ಯೆಯ ಕುರಿಗಳನ್ನು ಹೊಂದಿರುವ ಈ ಖಂಡ ಉಣ್ಣೆಯ ಉತ್ಪಾದನೆ ಮತ್ತು ಕಚ್ಚಾ ಉಣ್ಣೆಯನ್ನು ರಫ್ತು ಮಾಡುವುದರಲ್ಲಿಯೂ ಕೂಡ ಮುಂದಿದೆ. ಆಗಾಗ ಈ ಸೌಂಡ್ ಬರುತ್ತೆ, ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಮನೆ ಕಟ್ತಾ ಇದ್ದಾರಲ್ಲ, ಸೊ ಹಾಗಾಗಿ ಅದು ಸೌಂಡ್ ಬರ್ತಾ ಇದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ವಿಶಾಲ ಹುಲ್ಲುಗಾವಲು, ಆರ್ಟೆಸಿಯನ್ ಬಾವಿಗಳಿಂದ ನೀರಿನ ಲಭ್ಯತೆ, ತಂಪು ಮತ್ತು ಶುಷ್ಕ ವಾಯುಗುಣ, ಅತ್ಯಾಧುನಿಕ ವಿಧಾನದ ಕುರಿ ಸಾಕಣೆ, ವಿಶಾಲ ಮಾರುಕಟ್ಟೆ ಸೌಲಭ್ಯಗಳು ಕುರಿ ಸಾಕಣೆಗೆ ಉತ್ತೇಜಕವಾಗಿದ್ದಾವೆ. ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಯಥೇಚ್ಛವಾಗಿ ಕುರಿಗಳನ್ನು ಸಾಕಣೆ ಮಾಡ್ತಾರೆ, ಯಾಕಂದರೆ ಇದು ಒಂದು ಆರ್ಥಿಕ ವೃತ್ತಿಯಾಗಿದೆ. ಓಕೆ. ಹಾಗೆಯೇ ಅಧಿಕ ಸಂಖ್ಯೆಯ ಕುರಿಗಳನ್ನು ಹೊಂದಿರೋದು ಈ ಖಂಡ ಉಣ್ಣೆಯ ಉತ್ಪಾದನೆ ಮತ್ತು ಕಚ್ಚಾ ಉಣ್ಣೆಯನ್ನು ರಫ್ತು ಮಾಡೋದರಲ್ಲಿ ಮುಂದಾಗಿದೆ. ಇಲ್ಲಿ ಸಾಕುವ ಕುರಿಗಳಲ್ಲಿ ಸುಮಾರು 75% ಭಾಗ ಮೆರಿನೋ ಜಾತಿಗೆ ಸೇರಿವೆ. ನೋಡಿ, ಮೆರಿನೋ ಇದೊಂದು ಕುರಿ ಜಾತಿ ಅಂತಾರಲ್ಲ, ಅದು 75% ಭಾಗ ಆಸ್ಟ್ರೇಲಿಯಾದಲ್ಲಿ ಈ ಮೆರಿನೋ ಜಾತಿಗೆ ಸೇರಿರ್ತಕ್ಕಂಥ ಕುರಿಗಳಲ್ಲಿ ಸಾಕಣೆ ಮಾಡ್ತಾರೆ. ಅವು ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ನೀಡ್ತವೆ. ವಿಶಾಲವಾದ ಕುರಿ ಸಾಕಣೆ ಪ್ರದೇಶಕ್ಕೆ ಕುರಿಗಾವಲು ಅಂತ ಕರೀತಾರೆ. ಓಕೆ. ದನಕರುಗಳನ್ನು ಪ್ರಮುಖವಾಗಿ ಗೋಮಾಂಸ ಮತ್ತು ಕ್ಷೀರೋತ್ಪನ್ನಗಳಿಗಾಗಿ ಸಾಕಲಾಗುತ್ತೆ. ಸವನ್ನಾ ಪ್ರದೇಶದಲ್ಲಿ ಗೋಮಾಂಸಕ್ಕಾಗಿ ಮತ್ತು ಸಮಶೀತೋಷ್ಣವಲಯದ ಡೌನ್ಸ್ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಕ್ಷೀರೋತ್ಪನ್ನಗಳಿಗಾಗಿ ದನಕರುಗಳನ್ನು ಸಾಕಲಾಗುತ್ತೆ. ನೋಡಿ, ಡೌನ್ಸ್ ಹುಲ್ಲುಗಾವಲಿನ ಪ್ರದೇಶಗಳಲ್ಲಿ ಕ್ಷೀರೋತ್ಪನ್ನಕ್ಕಾಗಿ ದನಕರುಗಳನ್ನು ಸಾಕಣೆ ಮಾಡ್ತಾರೆ. ಹಾಗೆ ಇದು ಸಮಶೀತೋಷ್ಣ ವಲಯಕ್ಕೆ ಡೌನ್ಸ್ ಹುಲ್ಲುಗಾವಲು ಅಂತ ಕರೀತಾರೆ ನೋಡಿ. ಹಾಗೆ ಸವನ್ನಾ ಪ್ರದೇಶದಲ್ಲಿ ಗೋಮಾಂಸಕ್ಕಾಗಿ ದನಕರುಗಳನ್ನು ಸಾಕಣೆ ಮಾಡ್ತಾರೆ. ಓಕೆ. ನೆಕ್ಸ್ಟು ಖನಿಜ ಮತ್ತು ಕೈಗಾರಿಕೆಗಳು ನೋಡೋಣ. ಖನಿಜಗಳು. ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ. ಕಬ್ಬಿಣದ ಅದಿರು, ಬಾಕ್ಸೈಟ್, ಸತು, ನಿಕ್ಕಲ್, ತಾಮ್ರ, ಮ್ಯಾಂಗನೀಸ್, ಚಿನ್ನ, ತವರ, ಸೀಸ ಮತ್ತು ಯುರೇನಿಯಂ ಪ್ರಮುಖ ಖನಿಜಗಳಾಗಿದ್ದಾವೆ. ಜೊತೆಗೆ ಇಂಧನ ಖನಿಜಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಸಹ ಇಲ್ಲಿ ದೊರೆತವೆ. ಇವುಗಳಲ್ಲಿ ಅನೇಕ ಖನಿಜಗಳು ರಫ್ತಾಗುತ್ತವೆ. ಆಸ್ಟ್ರೇಲಿಯಾ ಒಂದು ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವ ದೇಶ ಆಗಿದೆ. ಅತ್ಯಧಿಕ ಪ್ರಮಾಣದ ಕಬ್ಬಿಣದ ಅದಿರು ಜಪಾನಿಗೆ ರಫ್ತು ಮಾಡ್ತಾರೆ. ಇವರಲ್ಲಿ ಅತ್ಯಧಿಕವಾಗಿ ಕಬ್ಬಿಣದ ಅದಿರು ಇದೆ. ಅದನ್ನು ಜಪಾನಿಗೆ ರಫ್ತು ಮಾಡ್ತಾರೆ. ಪ್ರಪಂಚದಲ್ಲೇ ಹೆಚ್ಚು ಬಾಕ್ಸೈಟ್ ನಿಕ್ಷೇಪವು ಆಸ್ಟ್ರೇಲಿಯಾದಲ್ಲಿದೆ. ನೋಡಿ, ಕಬ್ಬಿಣದ ಅದಿರು ಕೂಡ ಹೆಚ್ಚಾಗಿ ಸಿಗುತ್ತೆ. ಹಾಗೆ ಪ್ರಪಂಚದಲ್ಲೇ ಹೆಚ್ಚು ಬಾಕ್ಸೈಟ್ ನಿಕ್ಷೇಪವು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಪಶ್ಚಿಮದ ಆಸ್ಟ್ರೇಲಿಯಾ, ಕೂಲ್ಗಾರ್ಡಿ ಮತ್ತು ಕಾಲ್ಗೂರ್ಲಿಗಳು ಪ್ರಸಿದ್ಧ ಚಿನ್ನ ಉತ್ಪಾದಿಸುವ ಕೇಂದ್ರಗಳಾಗಿದ್ದಾವೆ. ನೋಡಿ, ಹಿಂದೆ ಎಕ್ಸಾಮಲ್ಲಿ ಯಾವ ಥರ ಕೇಳಿದ್ರು ಕ್ವಶನ್ ಅಂದರೆ, ಕೂಲ್ಗಾರ್ಡಿ ಮತ್ತು ಕಾಲ್ಗೂರ್ಲಿ ಈ ಎರಡು ಪ್ರದೇಶಗಳು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾವೆ ಅಂತ ಕೇಳಿದರು. ಹಾಗೆ ಇವು ಯಾವ ದೇಶದಲ್ಲಿ ಬರ್ತವೆ ಅಂತಲೂ ಕೂಡ ಕೇಳಿದರು. ನೋಡಿ, ಈ ಎರಡು ಆಸ್ಟ್ರೇಲಿಯಾ ಖಂಡದಲ್ಲಿ ಬರುತ್ತೆ. ಇವೆರಡೂ ಕೂಡ ಚಿನ್ನ ಉತ್ಪಾದಿಸುವ ಕೇಂದ್ರಗಳಾಗಿದ್ದಾವೆ. ಸೀಸ, ಸತು ಮತ್ತು ಬೆಳ್ಳಿಗಳು ಜೊತೆಯಾಗಿ ದೊರೆತವೆ. ಚಿನ್ನವು ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ ಮತ್ತು ಕ್ವೀನ್ಸ್ಲ್ಯಾಂಡ್ನಲ್ಲಿ ದೊರೆಯುತ್ತೆ. ಓಕೆ. ನ್ಯೂ ಸೌತ್ ವೇಲ್ಸ್ನಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆಯಾಗುತ್ತೆ. ಹೆಚ್ಚಾಗಿ ಉತ್ಪಾದನೆಯಾಗುತ್ತೆ. ಹಾಗೆಯೇ ಕಾರ್ಪೆಂಟರಿಯಾ ಕೊಲ್ಲಿ ಪ್ರದೇಶವು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಮುಂದಿದೆ. ಆಸ್ಟ್ರೇಲಿಯಾವು ಅತ್ಯಧಿಕ ಪ್ರಮಾಣದ ಯುರೇನಿಯಂ ನಿಕ್ಷೇಪ ಕೂಡ ಹೊಂದಿದೆ. ನೋಡಿ, ಯುರೇನಿಯಂ ಕೂಡ ಇಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅದು ಹೆಚ್ಚಾಗಿ ಉತ್ತರ ಪ್ರಾಂತ್ಯ 60% ಉತ್ತರ ಪ್ರಾಂತ್ಯದಲ್ಲಿ ಸಿಗುತ್ತೆ. ಹಾಗೆ ಪಶ್ಚಿಮ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಸ್ಟ್ರೇಲಿಯಾದಲ್ಲಿ ಕೂಡ ಯುರೇನಿಯಂ ದೊರೆಯುತ್ತೆ. ಓಕೆ. ನೆಕ್ಸ್ಟ್ ಕೈಗಾರಿಕೆಗಳು. ಇಂದು ಆಸ್ಟ್ರೇಲಿಯಾವು ವಿವಿಧ ಕೈಗಾರಿಕೆಗಳ ಪ್ರಗತಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಖನಿಜ ಸಂಪತ್ತು, ಕೃಷಿ ಅಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಪ್ರಗತಿ, ವಿದೇಶಿ ಬಂಡವಾಳ ಹೂಡಿಕೆ ಮತ್ತು ವಿಶಾಲ ಮಾರುಕಟ್ಟೆಗಳು ಕೈಗಾರಿಕಾಭಿವೃದ್ಧಿಗೆ ಪೂರಕವಾಗಿದ್ದಾವೆ.
ಪ್ರಾರಂಭದಿಂದಲೂ ಆಸ್ಟ್ರೇಲಿಯಾದ ಕೈಗಾರಿಕೋದ್ಯಮ ವಿದೇಶಿ ನೆರವನ್ನು ಅವಲಂಬಿಸಿದೆ. ಪ್ರಾರಂಭದಿಂದಲೂ ಕೂಡ ಆಸ್ಟ್ರೇಲಿಯಾ ಏನು ಕೈಗಾರಿಕೋದ್ಯಮ ವಿದೇಶಿ ನೆರವನ್ನು ಅವಲಂಬಿಸಿದೆ. ಅದರಲ್ಲೂ ಜಪಾನಿನ ಕೊಡುಗೆ ಅಪಾರವಾಗಿದೆ. ಜಪಾನ್ ಇದಕ್ಕೆ ತುಂಬಾನೇ ಸಹಾಯವನ್ನು ಮಾಡುತ್ತೆ. ಆಸ್ಟ್ರೇಲಿಯಾದ ಕೆಲವು ಪ್ರಮುಖ ಕೈಗಾರಿಕೆಗಳು ಇಂತಿದ್ದಾವೆ. ಫಸ್ಟ್ ಒನ್ನು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ನೆಕ್ಸ್ಟ್ ಸ್ವಚಾಲಿತ ವಾಹನ ಕೈಗಾರಿಕೆ, ಮೂರನೇದ್ದು ಹಡಗು ನಿರ್ಮಾಣ, ನಾಲ್ಕನೇದ್ದು ವಿದ್ಯುತ್ ಉಪಕರಣ, ಐದನೇದ್ದು ಜವಳಿ ಉದ್ಯಮ, ಆರನೇದ್ದು ಕಾಗದ, ರಟ್ಟು ಮತ್ತು ಮರದ ತಿರುಳು, ಆಮೇಲೆ ಲಾಸ್ಟ್ ಒನ್ನು ತೈಲ ಶುದ್ಧೀಕರಣ. ಈ ಎಲ್ಲ ಕೈಗಾರಿಕೆಗಳು ಆಸ್ಟ್ರೇಲಿಯಾದಲ್ಲಿ ಇರೋದನ್ನ ಕಾಣ್ತೀವಿ. ಈ ಎಲ್ಲ ಕೈಗಾರಿಕೆಗಳಿಗೆ ಜಪಾನ್ ತುಂಬಾನೇ ಸಹಾಯ ಮಾಡುತ್ತೆ. ಜಪಾನ್. ಓಕೆ. ಸಿಡ್ನಿ ಕೈಗಾರಿಕಾ ಪಟ್ಟಣ ಅಂತ ಕರೀತಾರೆ ನೋಡಿ. ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ಇದೆಯಲ್ಲ, ಈ ಸಿಡ್ನಿಗೆ ಕೈಗಾರಿಕಾ ಪಟ್ಟಣ ಅಂತ ಕರೀತಾರೆ. ಇತರೆ ಕೈಗಾರಿಕೆಗಳೆಂದರೆ ವಿಮಾನ ತಯಾರಿಕೆ. ಸಿಡ್ನಿ ಮತ್ತು ಮೆಲ್ಬೋರ್ನ್ಗಳಲ್ಲಿ ವಿಮಾನ ತಯಾರಿಕೆ ಮಾಡ್ತಾರೆ. ಹಿಟ್ಟಿನ ಗಿರಣಿ, ಮೀನು ಮತ್ತು ಹಣ್ಣು ಸಂಸ್ಕರಣೆ, ರಾಸಾಯನಿಕ ವಸ್ತುಗಳ ತಯಾರಿಕೆ ಇತ್ಯಾದಿ ಕೂಡ ಇಲ್ಲಿ ನಡೀತದೆ. ನೆಕ್ಸ್ಟ್ ಜನಸಂಖ್ಯೆ ಬರುತ್ತೆ. ಬೆಳವಣಿಗೆ. ಈಗಾಗಲೇ ತಿಳಿಸಿದಂತೆ ಆಸ್ಟ್ರೇಲಿಯಾ ಖಂಡವು ವಿಸ್ತೀರ್ಣದಲ್ಲಿ ಮಾತ್ರವಲ್ಲ, ಜನಸಂಖ್ಯೆಯಲ್ಲೂ ಕೂಡ ಚಿಕ್ಕದಾಗಿದೆ. ಇದರ ಒಟ್ಟು ಜನಸಂಖ್ಯೆ 20.0 ದಶಲಕ್ಷ ಅಥವಾ 20 ದಶಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಇದು 2012ರ ಡೇಟಾ ಪ್ರಕಾರ 20 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಇದು ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 0.31 ಭಾಗದಷ್ಟು ಮಾತ್ರ ಹೊಂದಿದೆ. ನೋಡಿ, 1% ಅಲ್ಲ, 0.50% ಅಲ್ಲ, 0.31% ಭಾಗದಷ್ಟು ಜನಸಂಖ್ಯೆಯನ್ನು ಹೊಂದಿದೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಅಂತ ಕನ್ಸಿಡರ್ ಮಾಡಿದಾಗ ಆಸ್ಟ್ರೇಲಿಯಾದ ಜನಸಂಖ್ಯೆ 0.31 ಭಾಗದಷ್ಟು ಇದೆ. ಈ ಖಂಡದ ಜನಸಂಖ್ಯೆ 1860ರಲ್ಲಿ 1.15 ದಶಲಕ್ಷ ಆಗಿತ್ತು. 1960ರಲ್ಲಿ 10 ದಶಲಕ್ಷ ಇತ್ತು. 1980ರಲ್ಲಿ 14.8 ದಶಲಕ್ಷ ಆಯಿತು. ಹಾಗೆ 1998ರಲ್ಲಿ 18.7 ದಶಲಕ್ಷ ಆಯಿತು. ಕಳೆದ ಶತಮಾನದ ಅಂತ್ಯಾವಧಿಯಲ್ಲಿ ಖಂಡದ ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗಿರೋದನ್ನು ಕಂಡುಬರುತ್ತೆ. ಓಕೆ. ನೆಕ್ಸ್ಟ್ ಹಂಚಿಕೆ. ಜನಸಂಖ್ಯೆ ಯಾವ ರೀತಿಯಾಗಿ ಹಂಚಿಕೆ ಆಗಿದೆ ಅಂತ ನೋಡೋಣ. ಆಸ್ಟ್ರೇಲಿಯಾದ ಜನಸಂಖ್ಯಾ ಹಂಚಿಕೆಯಲ್ಲಿ ವಿರಳತೆ ಮತ್ತು ಅಸಮಾನತೆ ಇದೆ. ಖಂಡದ ಒಳನಾಡಿನ ಭೂಭಾಗವು ಬಹುಭಾಗ ನಿರ್ಜನವಾದುದಾಗಿದೆ. ನ್ಯೂ ಸೌತ್ ವೇಲ್ಸ್ ಅತಿ ಜನಭರಿತವಾದ ಪ್ರಾಂತ್ಯವಾಗಿದೆ. ಯಾಕಂದರೆ ನ್ಯೂ ಸೌತ್ ವೇಲ್ಸಲ್ಲಿ ತುಂಬಾನೇ ಕೈಗಾರಿಕೀಕರಣ ಇದ್ದಾವೆ. ಅಲ್ಲಿ ಹೆಚ್ಚಾಗಿ ಚಿನ್ನ, ಕಬ್ಬಿಣದ ಅದಿರು ಕೂಡ ಸಿಗುತ್ತೆ. ಮತ್ತು ಕೈಗಾರಿಕೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ವಿಕ್ಟೋರಿಯಾ 2ನೇ ಸ್ಥಾನದಲ್ಲಿದೆ. ಇಲ್ಲಿ 1/4 ಜನಸಂಖ್ಯೆ ಇದೆ. ನ್ಯೂ ಸೌತ್ ವೇಲ್ಸಲ್ಲಿ 1/3 ಜನಸಂಖ್ಯೆ ಇದೆ. ತರುವಾಯ ಕ್ವೀನ್ಸ್ಲ್ಯಾಂಡ್, ದಕ್ಷಿಣ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾಗಳು ಸ್ಥಾನವನ್ನು ಪಡೆದಿದ್ದಾವೆ. ಫಸ್ಟ್ ಅಂತ ಬಂದಾಗ ನ್ಯೂ ಸೌತ್ ವೇಲ್ಸ್, 2ನೇ ಸ್ಥಾನ ವಿಕ್ಟೋರಿಯಾ, 3ನೇ ಸ್ಥಾನ ಕ್ವೀನ್ಸ್ಲ್ಯಾಂಡ್, 4ನೇ ಸ್ಥಾನ ದಕ್ಷಿಣ ಆಸ್ಟ್ರೇಲಿಯಾ, ಆಮೇಲೆ ಲಾಸ್ಟ್ ತಾಸ್ಮೇನಿಯಾ, 5ನೇ ಸ್ಥಾನದಲ್ಲಿ ತಾಸ್ಮೇನಿಯಾ ಕಂಡುಬರುತ್ತೆ. ಪ್ರತಿಯಾಗಿ ಉತ್ತರ ಪ್ರಾಂತ್ಯವು ಅತ್ಯಂತ ವಿರಳ ಜನರಿಂದ ಕೂಡಿದೆ. ದೇಶದ ಜನಸಂಖ್ಯೆಯಲ್ಲಿ ಅರ್ಧಕ್ಕೂ ಹೆಚ್ಚು ಭಾಗ 6 ನಗರಗಳಲ್ಲಿ ಸಾಂದ್ರೀಕೃತವಾಗಿದ್ದಾವೆ. ಉದಾಹರಣೆಗೆ ಸಿಡ್ನಿ, ಮೆಲ್ಬೋರ್ನ್, ಬ್ರಿಸ್ಬೇನ್, ಅಡಿಲೇಡ್, ಪರ್ತ್ ಮತ್ತು ನ್ಯೂಕ್ಯಾಸಲ್ ಈ ಪ್ರದೇಶಗಳಲ್ಲಿ ಸಾಂದ್ರೀಕೃತವಾಗಿ ಜನಸಂಖ್ಯೆ ಹಂಚಿಕೆಯಾಗಿದೆ. ಓಕೆ. ನೆಕ್ಸ್ಟ್ ಜನಸಾಂದ್ರತೆ. ಪ್ರಪಂಚದ ಅತಿ ಕಡಿಮೆ ಜನಸಾಂದ್ರತೆ ಉಳ್ಳ ದೇಶಗಳಲ್ಲಿ ಆಸ್ಟ್ರೇಲಿಯಾವು ಕೂಡ ಒಂದಾಗಿದೆ. ಇದರ ಸರಾಸರಿ ಜನಸಾಂದ್ರತೆ ಪ್ರತಿ ಚದುರ ಕಿಲೋಮೀಟರ್ಗೆ 3 ಜನರು ಮಾತ್ರ. ನೋಡಿ, ಪ್ರತಿ ಚದುರ ಕಿಲೋಮೀಟರ್ಗೆ 3 ಜನ ಮಾತ್ರ ಇಲ್ಲಿ ಕಂಡುಬರುತ್ತೆ. ಇದೇ ರೀತಿಯಾಗಿ ನಮ್ಮ ಭಾರತದಲ್ಲೂ ಕೂಡ ಒಂದು ರಾಜ್ಯ ಇದೇ ರೀತಿಯಾಗಿ ಪ್ರತಿ ಚದುರ ಕಿಲೋಮೀಟರ್ಗೆ 3 ಜನರನ್ನು ಮಾತ್ರ ಹೊಂದಿದೆ. ಅದು ಯಾವ ರಾಜ್ಯ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ, ಎಷ್ಟು ಜನರಿಗೆ ಗೊತ್ತಿದೆ ಅಂತ. ಓಕೆ. ಆಸ್ಟ್ರೇಲಿಯಾದಲ್ಲಿ ಸರಾಸರಿ ಜನಸಾಂದ್ರತೆ ಪ್ರತಿ ಚದುರ ಕಿಲೋಮೀಟರ್ಗೆ 3 ಜನರು ಮಾತ್ರ ಇರೋದನ್ನು ಕಾಣ್ತೀವಿ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗುತ್ತೆ. ಎಲ್ಲ ನಗರ ಪ್ರದೇಶ, ರಾಜಧಾನಿ ಮತ್ತು ಕೈಗಾರಿಕಾ ಕೇಂದ್ರಗಳಲ್ಲಿ ಜನಸಾಂದ್ರತೆ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ವಿಕ್ಟೋರಿಯಾ, ನ್ಯೂ ಸೌತ್ ವೇಲ್ಸ್, ತಾಸ್ಮೇನಿಯಾ, ಕ್ವೀನ್ಸ್ಲ್ಯಾಂಡ್ ಇತ್ಯಾದಿಗಳಲ್ಲಿ ಜನಸಾಂದ್ರತೆ ಹೆಚ್ಚಾಗಿರುತ್ತೆ.
ಈ ಖಂಡದ ಆಗ್ನೇಯ ಭಾಗಗಳಲ್ಲಿ ಸಾಧಾರಣ ಜನಸಾಂದ್ರತೆ ಇರುತ್ತೆ. ಆದರೆ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದ ಸುಮಾರು 80% ಭಾಗದಲ್ಲಿ ಜನಸಾಂದ್ರತೆ ಅತಿ ವಿರಳವಾಗಿರುತ್ತೆ. ಓಕೆ. ಆಸ್ಟ್ರೇಲಿಯಾದಲ್ಲಿ ಗ್ರಾಮೀಣ ಜನಸಂಖ್ಯೆ 50% ಇರುತ್ತೆ. ಈ ಗ್ರಾಮೀಣ ಜನಸಂಖ್ಯೆಗಿಂತ ನಗರ ಜನಸಂಖ್ಯೆ 85% ಇರುತ್ತೆ. ನಗರ ಜನಸಂಖ್ಯೆ ಪ್ರಮಾಣನೇ ಹೆಚ್ಚಾಗಿದೆ. ಓಕೆ. ನೆಕ್ಸ್ಟ್ ಹೊಸ ಪದಗಳು ಕೊಟ್ಟಿದ್ದಾರೆ ಇಲ್ಲಿ. ದ್ವೀಪಖಂಡ, ಗೋಂಡ್ವಾನ, ತಟ್ಟೆ ಆಕಾರ, ಏಕಶಿಲೆ, ಹವಳದಿಣ್ಣೆ, ಕಾಂಗರೂ, ಲೈರ್, ಡಿಂಗೋ, ಕುಕಬುರ್ರ, ವಲ್ಲಬಿ, ಎಕಿಡ್ನ ಮತ್ತು ಕರಡಿಕೋಲ ಜನಸಾಂದ್ರತೆ ಸಾಂದ್ರೀಕೃತ. ಇವೆಲ್ಲ ಕೂಡ ಹೊಸ ಪದಗಳಾಗಿದ್ದಾವೆ. ಈ ಪಾಠದಲ್ಲಿ ಬಳಸಿರ್ತಕ್ಕಂಥ ಹೊಸ ಪದಗಳಾಗಿದ್ದಾವೆ. ಓಕೆ. ನೋಡಿ, ಆಸ್ಟ್ರೇಲಿಯಾ ಖಂಡ ಹವಳದಿಣ್ಣೆಗಳಿಂದ ನಿರ್ಮಿತವಾಗಿದೆ ಅಂತ ಕೊಡ್ತಾರೆ. ಕೆಲವೊಂದು ಕ್ವಶನ್ಸ್ಗಳಲ್ಲಿ ಕೇಳಿದ್ರು ಈ ರೀತಿಯಾಗಿ, ಆಸ್ಟ್ರೇಲಿಯಾ ಖಂಡ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಅಂತ. ಹವಳದಿಣ್ಣೆಗಳಿಂದ ನಿರ್ಮಾಣ ಆಗಿದೆ. ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗೆ ನಮ್ಮ ಭಾರತದಲ್ಲಿ ಲಕ್ಷದ್ವೀಪ ಕೂಡ ಹವಳದಿಣ್ಣೆಗಳಿಂದ ನಿರ್ಮಿತವಾಗಿರ್ತಕ್ಕಂಥ ದ್ವೀಪವಾಗಿದೆ. ಓಕೆ. ನೆಕ್ಸ್ಟ್ ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ. ಐರ್ ಸರೋವರದಿಂದ ಮರ್ರೆ ಮತ್ತು ಡಾರ್ಲಿಂಗ್ ಬಯಲುಗಳು ಪ್ರತ್ಯೇಕಗೊಂಡಿದ್ದಾವೆ. ಆಸ್ಟ್ರೇಲಿಯಾದಲ್ಲಿ ಚಂಡಮಾರುತವನ್ನ ಡ್ಯಾಶ್ ಎಂದು ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ಚಂಡಮಾರುತವನ್ನ ಡೌನ್ಸ್ ಅಂತ ಕರೀತಾರೆ. ನೋಡಿ, ಇದು ಡೌನ್ಸ್ ಹುಲ್ಲುಗಾವಲು, ಇದು ಚಂಡಮಾರುತ ಅಲ್ಲ, ವಿಲ್ಲಿ ವಿಲ್ಲಿಸ್. ನೋಡಿ, ವಿಲ್ಲಿ ವಿಲ್ಲಿಸು ಇದು ಚಂಡಮಾರುತ. ಆಸ್ಟ್ರೇಲಿಯಾದಲ್ಲಿ ಉಷ್ಣವಲಯದ ಹುಲ್ಲುಗಾವಲನ್ನ ಡೌನ್ಸ್ ಅಂತ ಕರೀತಾರೆ. ಕನ್ಫ್ಯೂಸ್ ಆಯಿತು ಸ್ವಲ್ಪ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದು, ಆಸ್ಟ್ರೇಲಿಯಾದ ದೊಡ್ಡ ಪಕ್ಷಿ ಯಾವುದಕ್ಕೆ ಕರೀತಾರೆ? ಏಮು. ಆಸ್ಟ್ರೇಲಿಯಾದ ದೊಡ್ಡ ಪಕ್ಷಿ ಯಾವುದು? ಏಮು. ಮೊಟ್ಟೆ ಇಡುವ ಏಕೈಕ ಸಸ್ತನಿ ಪ್ಲಾಟಿಪಸ್. ಮೊಟ್ಟೆ ಇಡುವ ಏಕೈಕ ಸಸ್ತನಿಯಾಗಿದೆ. ಓಕೆ. ನೆಕ್ಸ್ಟು ಇಲ್ಲಿಗೆ ಈ ಪಾಠ ಮುಗೀತು. ನೆಕ್ಸ್ಟ್ ಅಂಟಾರ್ಟಿಕಾ ಅನ್ನೋ ಪಾಠವನ್ನು ನೋಡೋಣ. ಓಕೆ. ಇವತ್ತಿಗೆ ಈ ಕ್ಲಾಸ್ ಮುಗೀತು. ಯಾರೆಲ್ಲ ಈ ಕ್ಲಾಸ್ನ ನೋಡ್ತಾ ಇದ್ದೀರೋ, ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.